ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ. ವೀಕ್ಷಕರೇ, ಹೊಸ ಸರ್ಕಾರ ಅಂದ್ರೆ ಹೊಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಾಂಗ್ರೆಸ್ನ 2.0 ಸರ್ಕಾರ ಕಾರ್ಯಾರಂಭ ಮಾಡಿದೆ. ಹತ್ತಾರು ಸವಾಲುಗಳು, ಆದರೆ ಹಿಂದಿದ್ದ ಸವಾಲುಗಳನ್ನ ಮೆಟ್ಟಿ ನಿಂತಿ ಸಂಪಾದನೆ ಮಾಡಿರುವ ಅಧಿಕಾರ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇದೆ. ಹಾಗೆ ಇಲ್ಲಿವರೆಗೂ ಬಂದದ್ದು ಹೇಗೆ ಅನ್ನೋದನ್ನ ಮತ್ತಷ್ಟು ತಿಳ್ಕೊಳ್ಳೋ ಕುತೂಹಲ ಕೂಡ ಎಲ್ಲರಲ್ಲೂ ಇದ್ದೇ ಇದೆ. ಈ ಕುತೂಹಲ ಭರಿತ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಅನೇಕ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸೋ ಮೂಲಕ, ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ತೀರಾ ಹತ್ತಿರ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಸಂದರ್ಶನಗಳನ್ನ ಮಾಡೋ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದೆ. ಇವತ್ತು ಕೂಡ ಅಂಥದ್ದೇ ಒಂದು ಸಂವಾದ. ಡಿ.ಕೆ. ಶಿವಕುಮಾರ್ ಅಂದ ತಕ್ಷಣ ನೆನಪಾಗೋ ಮತ್ತೊಂದು ಹೆಸರು ಡಿ.ಕೆ. ಸುರೇಶ್ ಅವರು. ಡಿ.ಕೆ. ಶಿವಕುಮಾರ್ ಅವರ ಸಹೋದರು ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದೀವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ತಿಹಾರ್ ಜೈಲಿನ ಕಂಬಿಯ ಹಿಂದೆ ನೋಡಿದ್ರಿ ನೀವು ನಿಮ್ಮ ಸಹೋದರನನ್ನ. ಇವತ್ತು ರಾಜ್ಯ ರಾಜಕೀಯದ ಸಿಂಹಾಸನದ ಮೇಲೆ ನೋಡ್ತಿದ್ದೀರಿ. ಹೌ ಇಸ್ ದಿಸ್ ಫೀಲಿಂಗ್? ಏನಿಲ್ಲ, ಅವತ್ತು ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನೋವಾವರ್ಸ್ ಇತ್ತು, ದುಃಖ ಇತ್ತು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ರಾಜ್ಯ ರಾಜಕಾರಣದ ಜೋಡೆತ್ತು ಅಂತ ಕರಿತಾ ಇದ್ದಾರೆ ಜನ ಈಗ. ಆಮೇಲೆ ಅಣ್ತಮ್ಮಾಸ್ ಅಂತ ಕರಿತಾ ಇದ್ದಾರೆ. ಯೂಶ್ವಲಿ ಅಣ್ಣ ತಮ್ಮ ಅಂದರೆ ವೈರಿಗಳೇ ಆಗಿರುವಂಥ ಇವತ್ತಿನ ಕಾಲಮಾನದಲ್ಲಿ ಅಣ್ಣನ ಹಿಂದೆ ಸೈಲೆಂಟಾಗಿ ನಿಂತು ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗೋದಕ್ಕೂ ಒಂದು ಬಹಳ ದೊಡ್ಡ ರೋಲನ್ನು ಡಿ.ಕೆ. ಸುರೇಶ್ ಅವರು ಪ್ಲೇ ಮಾಡಿದ್ರು ಅಂತ ಕೇಳಿ ಬರ್ತಾ ಇದೆ. ಜನಕ್ಕೆ ಗೊತ್ತಾಗಲಿ ಏನು ಮಾಡಿದ್ರು, ಹೇಗೆ ಮಾಡಿದ್ರು. ಯಾಕಂದರೆ ಇಷ್ಟು ದೊಡ್ಡ ಡ್ರೀಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ತಮಾಷೆ ಅಲ್ಲ. ಆ್ಯಂಡ್ ಯು ಹ್ಯಾವ್ ಡನ್ ಇಟ್. ಹೆಂಗೆ ಮಾಡಿದ್ರಿ ಇದನ್ನೆಲ್ಲ ಅಂತ ಜನಕ್ಕೆ ಗೊತ್ತಾಗಲಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸುದೀರ್ಘ ರಾಜಕೀಯ ಹೋರಾಟ, ಸುಮಾರು 45 ವರ್ಷಗಳ ಕಾಲ ರಾಜಕಾರಣದಲ್ಲಿ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿದಂಥವ್ರು. ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅನೇಕ ಏಳು ಬೀಳುಗಳನ್ನು, ನೋವುಗಳನ್ನು, ವಿವಿಧ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತು ವಿವಿಧ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿ, ವಿರೋಧ ಪಕ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಘಟನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿದ್ಯಾರ್ಥಿ ನಾಯಕನಾಗಿ, ಯುವ ಕಾಂಗ್ರೆಸ್ನ ನಾಯಕನಾಗಿ, ಯುವ ಘಟಕದ ಅಧ್ಯಕ್ಷರಾಗಿ, ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ವಿವಿಧ ಹಂತಗಳಲ್ಲಿ ಎಲ್ಲ ಹಂತಗಳನ್ನು ಕೂಡ ಮೀರಿ ಶಾಸಕರಾಗಿ ಚುನಾವಣೆಯಲ್ಲಿ 2ನೇ ಬಾರಿಗೆ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇತ್ರದ ಜನರ ಒತ್ತಾಯದ ಮೇರೆಗೆ ಬಂಡಾಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದು ನಂತರ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸದೃಢ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ಇವತ್ತು ಈ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ. ಒಬ್ಬ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ಏನು ಸೂಚನೆಯನ್ನು ಕೊಡ್ತದೆ ಆ ಸೂಚನೆಗೆ ತಕ್ಕಂತೆ ನಾಯಕರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಇಂಥದ್ದೇ ಸಂದರ್ಭಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಈ ಜವಾಬ್ದಾರಿ. ನಿಮ್ಮ ರೋಲ್ ಏನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಕುತೂಹಲ ಇರೋದು ಜನಕ್ಕೆ ಹೇಳ್ತಾರೆ ಎಲ್ಲರೂ, ಆದರೆ ನಿಮ್ಮ ಬಾಯಲ್ಲಿ ಕೇಳೋಕ್ಕೆ ಅಲ್ಲ, ನನ್ನ ರೋಲು ಅನ್ನೋದಕ್ಕಿಂತ ಸೊ ನಾನೇನೋ ಮಾಡಿದ್ದೀನಿ, ನನ್ನ ಹಿಂದೆನೇ ಇದು ಎಲ್ಲ ಅನ್ನೋದಕ್ಕಿಂತ ಅನೇಕ ಕಾರ್ಯಕರ್ತರ ಅಭಿಲಾಷೆ, ಪಕ್ಷದ ಹಿರಿಯ ನಾಯಕರ ತೀರ್ಮಾನಗಳು, ಇವತ್ತು ಕ್ಷೇತ್ರದ ಕೆಲಸ ಕಾರ್ಯ ಏನು ಇದೆ ಅದನ್ನೆಲ್ಲವನ್ನು ಕೂಡ ನಾನೇ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಕೆಲಸ ಮಾಡಿದ್ದೆ. ಬಟ್ ಈ ಮಾತುಕತೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಬಹಳ ಗಟ್ಟಿ ಧ್ವನಿಯಲ್ಲಿ ನೀವೇನೇ ಸರ್? ಎಸ್ಪೆಷಲಿ 2.5 years ಆದಮೇಲೆ ನೀವು ಮಾಡಿದ ಪ್ರೆಸ್ ಮೀಟ್ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಆ CM ಕುರ್ಚಿ ಮೇಲೆ ಕೂರ್ಲಿಕ್ಕೆ ಬೇಕಾದ ಒಂದು ಮೊಮೆಂಟಮ್ ಅಥವಾ ಒಂದು ಪುಷನ್ ಕೊಡ್ತು. ಸೊ ಅದಕ್ಕೆ ನೀವು ಕಾರಣರಾದ್ರಾ? ಇಲ್ಲ, ನಾನು ಯಾವುದೇ ಮೊಮೆಂಟಮ್ ಅಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಜೈಲಿಂದ ಬಂದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವರಿಗೆ ಜವಾಬ್ದಾರಿಯನ್ನು, ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿದ್ರು. ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂಥೇಳಿ ಅವರು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ
ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ನಾಯಕತ್ವವನ್ನು ಮುನ್ನಡೆಸಿ ಅಂಥೇಳಿ ಹೋರಾಟ ಮಾಡಿ ಅಂಥೇಳಿ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು ಆಶೀರ್ವಾದ ಮಾಡಿ ರಾಹುಲ್ ಗಾಂಧಿಯವರು ಕಳಿಸ್ಕೊಟ್ರು. ಸೊ ತದನಂತರದಲ್ಲಿ ಕೋವಿಡ್ ಸಂದರ್ಭ ಬಂತು, ಕೋವಿಡ್ ಇತ್ತು. ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ಪಕ್ಷವನ್ನು ಮುನ್ನಡೆಸೋವಂಥ ಕೆಲಸವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡೋದ್ರ ಜೊತೆಗೆ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ರಾಜ್ಯದ ಎಲ್ಲ ನಾಯಕರುಗಳನ್ನು, ಯಾರ್ಯಾರು ಹಿರಿಯ ನಾಯಕರುಗಳಿದ್ದಾರೆ, ಶಾಸಕರಿದ್ದಾರೆ, ಇವತ್ತು ಯಾರ್ಯಾರು ಮಂತ್ರಿಗಳಾಗಿದ್ದಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಜೊತೆಲಿಟ್ಕೊಂಡು ಯಾವ ರೀತಿಯಾಗಿ ಚುನಾವಣೆಗೆ ತಂತ್ರಗಾರಿಕೆಯನ್ನು ಮಾಡಬೇಕು, ಹಂತ ಹಂತವಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡ್ತಾ ಇವತ್ತು ಕೆಲಸ ಮಾಡ್ಕೊಂಡು ಬಂದರು. ಬಂದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಅಭಿಲಾಷೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು ಹಿರಿಯರಿದ್ದರಿಂದ ಅವ್ರಿಗೊಂದು ಅವಕಾಶ ಕೊಡಿ, ಮುಂದಕ್ಕೆ ನಿಮಗೂ ಕೂಡ ಒಂದು ಅವಕಾಶ ಆಗತ್ತೆ ಈ ಅವಧಿನಲ್ಲಿ ಅಂಥೇಳಿ ತಿಳಿಸಿದ್ರು. ಅದರಂತೆ ಒಪ್ಪಿ ನಾವು ತೀರ್ಮಾನಕ್ಕೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ತೀರ್ಮಾನಕ್ಕೆ ನಾವು ಬದ್ಧರಾಗಿ ನಾವು ಜೊತೆಯಲ್ಲೇ ಸಿದ್ದರಾಮಯ್ಯನವರ ಜೊತೆಯಲ್ಲೇ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಸೊ ಇವತ್ತು ಪಕ್ಷ ತೀರ್ಮಾನ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಬಟ್ ಅದನ್ನ ನೆನಪು ಮಾಡೋ ಅನಿವಾರ್ಯತೆ ಯಾಕೆ ಬಂತು ಸರ್? ಮಾತುಕತೆ ಆಗಿದ್ ನಿಜ, ಇವಾಗ ಅದರಲ್ಲೇನು ಮುಚ್ಚುಮರೆ ಉಳಿದಿಲ್ಲ. ಒಬ್ಬ ಡಿ ಕೆ ಸುರೇಶ್ ಅವರು ಪ್ರೆಸ್ ಮೀಟ್ ಮಾಡಿ ಕೊಟ್ಟು ಮಾತನ್ನ ನೆನಪು ಮಾಡಿ ಹೈಕಮಾಂಡ್ಗೆ ಮತ್ತೆ ಬಡಿದಪ್ಪಿಸುವಂತಹ ಅನಿವಾರ್ಯತೆ ಯಾಕೆ ಬಂತು ಅಂತ? ಇಲ್ಲ, ನಾನೇನು ಬಡದೆಬ್ಬಿಸುವಂಥದ್ದಲ್ಲ, ನಾನು ಇರ್ತಕ್ಕಂಥ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿದ್ದೇನೆ. ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು, ಮಾತಾಗಿದೆಯಾ ಇಲ್ವಾ, ಬೇರೆ ಏನೋ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾಧ್ಯಮದವರು ಸ್ಪಷ್ಟನೆ ಕೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಏನು ವಿಚಾರಗಳಿತ್ತು ಅದನ್ನು ಪಕ್ಷದ ಹೈಕಮಾಂಡು ಮತ್ತು ಯಾರ ನಡುವೆ ತೀರ್ಮಾನ ಆಗಿತ್ತು ಅವರು ಅದನ್ನು ತೀರ್ಮಾನವನ್ನು ಆದಷ್ಟು ಬೇಗ ಬಗೆಹರಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಬೇಕಾಗಿತ್ತು. ಅದನ್ನು ತಿಳಿಸ್ತೇ ಹೊರತು ಬೇರೆ ಇನ್ಯಾವುದೇ ಉದ್ದೇಶದಿಂದ ಹೈಕಮಾಂಡ್ ನಿಮ್ಮ ಮಾತನ್ನು ಕೇಳ್ತಿರ್ಲಿಲ್ವಾ? ಪ್ರೆಸ್ ಮೂಲಕನೇ ತಿಳಿಸೋ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ನಾನು ಯಾವತ್ತು ಪ್ರೆಸ್ಸಲ್ಲಿ ಜೋರಾಗಿ ಹೇಳಲಿಲ್ಲ. ನಾನು ಯಾವತ್ತು ನೀವು ಪ್ರೆಸ್ ಬೈಟ್ಸ್ ಇದೆ ನಂದು ಎಲ್ಲನೂ ನೋಡಿ, ಯಾವತ್ತೂ ಕೂಡ ನಾನೇನು ಭಾಳ ಹೈಕಮಾಂಡ್ಗೆ ಮಾತಾಡೋ ಅಂಥದ್ದಾಗಲಿ ಏನೋ ಮಾಧ್ಯಮದ ವರದಿಗಾರರೇನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಹೊರತು ಬೇರೇನೂ ವಿಚಾರವನ್ನು ಹೇಳಿಲ್ಲ ನಾನು. ಈಗ ಸಿದ್ದರಾಮಯ್ಯನವರ ವಿಚಾರ ನೀವೇ ಹೇಳಿದ್ರಿಂದ, ಸಿದ್ದರಾಮಯ್ಯನವರು ಅಂತ ಅಂದ ತಕ್ಷಣ ಅಹಿಂದ ನಾಯಕ ಅನ್ನುವಂಥ ಬಹಳ ದೊಡ್ಡ ಇಮೇಜ್ ಇದೆ ಕರ್ನಾಟಕದಲ್ಲಿ. ಸದ್ಯಕ್ಕೆ ಕಳೆದ 2-3 ದಶಕದಲ್ಲಿ ಯಾವ ನಾಯಕನಿಗೂ ಇಲ್ಲದಷ್ಟು ದೊಡ್ಡ ಒಂದು ಸಮುದಾಯದ ಬ್ಯಾಕಪ್ಪು, ದೊಡ್ಡ ಇಮೇಜು ಎಲ್ಲವೂ ಇದೆ. ಸಿದ್ದರಾಮಯ್ಯ ಅಂದ ತಕ್ಷಣ ಒಂದು ಐಡೆಂಟಿಟಿ, ದಲಿತ ನಾಯಕ ಅಂತಾನೋ ಅಥವಾ ಅಹಿಂದ ನಾಯಕ ಅಂತಾನೋ ಇದೆ. ಈಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ BJPಗೆ ಏನಾಯಿತು ಅನ್ನೋದನ್ನ ಕಳೆದ ಎಲೆಕ್ಷನ್ನಲ್ಲಿ ನಾವು ನೋಡಿದ್ವಿ. ಸೊ ಸಿದ್ದರಾಮಯ್ಯ ಅವರು ಕೂಡ ಅದೇ ಥರದ ಒಬ್ಬ ನಾಯಕ. ಈಗ ಅದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ಕೋತೀರಾ ನೀವು? ಯಾಕಂದರೆ ನೆಕ್ಸ್ಟ್ ನಿಮಗೆ ಎಲೆಕ್ಷನ್ಸ್ ಇದೆ. ಈ ವಿಚಾರವನ್ನು, ಈ ಸಿದ್ದರಾಮಯ್ಯನವರ ಫ್ಯಾಕ್ಟರನ್ನು ಹೆಂಗೆ ಕಾಂಪನ್ಸೇಟ್ ಮಾಡಿಕೊಂಡು ಮುಂದೆ ತೊಗೊಂಡು ಹೋಗ್ತೀರಾ? ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಕೂಡ ಇದೆ ಆ ಕಮ್ಯುನಿಟಿಗಳಲ್ಲಿ ಅಂತ. ನನಗೆ ತಿಳಿದಿರೋ ಪ್ರಕಾರ ಯಾವುದೇ ಅಸಮಾಧಾನ ಯಾರಲ್ಲೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷ ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಡುಗೆ ಕೊಡಬೇಕು ಅವ್ರ ಕೈಲಾದಂಥ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾರೆ. ಜೊತೆಗೆ 2028ರ ಚುನಾವಣೆಯನ್ನು ಕೂಡ ಇಬ್ಬರು ಒಗ್ಗಟ್ಟಾಗಿ ರಿಸೈನ್ ಮಾಡಿದ್ಮೇಲೆ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ವಿ. ಹೇಗಿತ್ತು ಮಾತುಕತೆ ಎಲ್ಲ? ಮೊದ್ಲು ಹೆಂಗೆ ಮಾತಾಡ್ತಾ ಇದ್ರು ಅದೇ ಥರ ಮಾತಾಡಿದ್ದಾರೆ. ಯಾವ ರೀತಿ ವಿಶ್ವಾಸ ಇತ್ತು ಅದೇ ವಿಶ್ವಾಸ, ಪ್ರೀತಿ, ಗೌರವ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಪಕ್ಷದ ನೂತನ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ಕೂಡ ಇದ್ದಾರೆ. ಅವ್ರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವ್ರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಅವರೊಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಪ್ರಭಾವಿ ನಾಯಕರು. ಸೊ ಹಾಗಾಗಿ ಅವರನ್ನು ಕೂಡ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಎಲ್ಲರ ಮೇಲೂ ಇದೆ. ಸೊ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯನ್ನ ಎದುರಿಸ್ತೇವೆ. ಬಟ್ ಮಾಜಿ ಅಂತ ಕರೆಸ್ಕೊಳ್ಳೋಕೆ ಯಾರಿಗೂ ಇಷ್ಟ ಆಗಲ್ಲ, ನಿಮಗೂ ಗೊತ್ತಿದೆ. ನೀವು ಸಂಸದ ಅಂತ ಕರೆಸ್ಕೊಳ್ತಿದ್ದ ಫೀಲಿಂಗಿಗೂ ಈಗ ಮಾಜಿ ಸಂಸದ ಅಂತ ಕರೆಸ್ಕೊಳ್ಳಿಕ್ಕೆ ಬೇಸರ ಇದ್ದೇ ಇರುತ್ತೆ. ಈಗ ಸಿದ್ದರಾಮಯ್ಯನವ್ರಿಗೂ ಮಾಜಿ CM ಅಂತ ಕರೆಸ್ಕೊಳ್ಳಿಕ್ಕೆ ಕೊಂಚ ಬೇಸರ ಆಗಿರಬಹುದೇನೋ. ಕೆಲವರು ಸಿದ್ದರಾಮಯ್ಯನವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದವರು ಸಿದ್ದರಾಮಯ್ಯನವ್ರು ಸೈಲೆಂಟಾಗಿ ಕೂರೋದಿಲ್ಲ,
ಒಳಗೊಳಗೆ ಏನೋ ಮಾಡ್ತಾರೆ. ಅದರ ಪ್ರತಿಫಲನ ಅನ್ನೋ ರೀತಿಯಲ್ಲಿ ಈ ಕೆಲವರು ಕ್ಯಾಬಿನೆಟ್ ಹುದ್ದೆ ಸಿಗರೂ ಕೂಡ ಖ್ಯಾತೆ ಮಾಡ್ತಿರೋರು ಏನಿದ್ದಾರೆ ಅವ್ರ ಹಿಂದೆ ಸಿದ್ದರಾಮಯ್ಯ ಅನ್ನೋ ಫ್ಯಾಕ್ಟರ್ ಇರಬಹುದು ಅನ್ನೋ ಚರ್ಚೆಗಳು ಸರ್ ಎಷ್ಟು ನಿಜ ಎಷ್ಟು ಸುಳ್ಳು ನಿಮಗೆ ಗೊತ್ತಿರುತ್ತೆ ಬಹುಶಃ ಇನ್ನೂ ಹತ್ತಿರವಾಗಿ ಆಳವಾಗಿ. ಈಗ ಅದೆಲ್ಲ ಪಕ್ಷದ ಆಂತರಿಕ ವಿಚಾರಗಳು. ಸಿದ್ದರಾಮಯ್ಯನವರು ಅವ್ರದ್ದೇ ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಹಿರಿಯ ನಾಯಕರು. ಎಲ್ಲರಿಗೂ ಕೂಡ ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಮಾರ್ಗ ಪಂಕ್ತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು, ವ್ಯಕ್ತಿತ್ವವನ್ನು ಮೆರೆದಿರ್ತಕ್ಕಂಥವ್ರು. ಸೊ ಹಾಗಾಗಿ ಅವ್ರ ಬಗ್ಗೆ ನಾವು ಬೇರೆ ಬೇರೆ ರೀತಿ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ತಪ್ಪು. ಸೊ ಅವ್ರಿಗೆ ಜವಾಬ್ದಾರಿ ಇದೆ, ಅವರು ನುಡಿದಂತೆ ನಡೆದಿದ್ದಾರೆ. ಅವರೇನು ಸರ್ಕಾರ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿರ್ಬೋದು, ಪಕ್ಷಕ್ಕಿರ್ಬೋದು ಮತ್ತು ಸಾರ್ವಜನಿಕ ಜೀವನದಲ್ಲಿರ್ಬೋದು, ಎಲ್ಲ ಹಂತದಲ್ಲೂ ಕೂಡ ಎಲ್ಲರನ್ನ ಜೊತೆಲಿಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಯಾವುದೇ ಥರದ ಚಿಂತನೆಗಳಾಗಲಿ ಯೋಚನೆಗಳಾಗಲಿ ಬೇರೆ ರೀತಿಯ ಅಪಸ್ವರಗಳಾಗಲಿ ಬೇರೆ ಬೇರೆಯವರು ಅಕ್ಕಪಕ್ಕ ಇಲ್ಲದೆ ಇರೋರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ಬೋದೇ ವಿನಃ ಅವರಲ್ಲಿ ಆ ಥರದ ಯಾವುದೇ ಭಾವನೆಗಳು ಇಲ್ಲ. ಸ್ಪಷ್ಟವಾಗಿ ಅವರಲ್ಲಿ ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಾ ಇಲ್ಲ. ಯಡಿಯೂರಪ್ಪನವ್ರಿಗೂ ಒಂದು ಇಮೇಜ್ ಇದೆ, ರೈತ ನಾಯಕ ಅಂತ ಇಮೇಜ್ ಇದೆ. ಅದೇ ರೀತಿ ನೀವು ಬೇರೆ ಬೇರೆಯವ್ರಿಗೆ ಬಂದರೆ ಕುಮಾರಸ್ವಾಮಿ ಅವ್ರಿಗೂ ರೈತ ನಾಯಕ ಅನ್ನೋ ಇಮೇಜ್ ಇರ್ತಕ್ಕಂಥದ್ದು, ಅಭಿವೃದ್ಧಿ ಪರ ಮುಖ್ಯಮಂತ್ರಿ ಅಂತ ಅವರು ಒಂದಷ್ಟು ಹೆಸರು ತಗೊಂಡ್ರು. ಆನಂತರ ನೀವು ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದರೆ ನಾನು ಈಗಾಗಲೇ ಹೇಳ್ದಂಗೆ ಅಹಿಂದ ನಾಯಕ ಅಂತ ಒಂದು ಅವ್ರದ್ದೇ ಆದ ಒಂದು ಐಡೆಂಟಿಟಿ, ಸ್ಪೆಸಿಫಿಕ್ ಐಡೆಂಟಿಟಿ ಇದೆ. ಡಿ ಕೆ ಶಿವಕುಮಾರ್ ಅವರು ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅವರು ಏನು ಐಡೆಂಟಿಟಿ ಹೊಂದೋದಕ್ಕೆ ಬಯಸ್ತಾರೆ, ಯಾವ ಥರ ಅವರ ನಾಯಕತ್ವವನ್ನು ಸಿನ್ಸ್ ಎಲೆಕ್ಷನ್ಸ್ ಆರ್ ದೇರ್ ನಿಮ್ಗೆ ಆ ನಾಯಕತ್ವದ ಐಡೆಂಟಿಟಿ ಬಹಳ ಮುಖ್ಯ ಆಗುತ್ತೆ. ಯಾವ ಥರ ಹೇಳೋದಕ್ಕೆ ಬಯಸ್ತೀರಿ, ಹೇಗೆ ನೋಡೋದಕ್ಕೆ ಬಯಸ್ತೀರಿ? ನೋಡಿ, ಈಗ ಜವಾಬ್ದಾರಿ ಈಗ ತಾನೇ ಒತ್ತಿದ್ದಾರೆ. ನನಗೆ ನಂಬಿಕೆ ಇದೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ. ಸರಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಐಡೆಂಟಿಟಿ ಏನಿರುತ್ತೆ ಅಂತ ಕೇಳಕ್ಕೆ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ನೀವೆಲ್ಲ ಕಾದ್ ನೋಡ್ಬೇಕು. ಬಟ್ ಪೆನ್ನು ಪೇಪರ್ ಕೇಳಿದ್ರಲ್ಲ ಸುರೇಶ್ ಅವರೇ, ಒಕ್ಕಲಿಗ ಸಮುದಾಯಕ್ಕೆ ಪೆನ್ನು ಪೇಪರ್ ಕೇಳಿದ್ರು, ಅದು ಸ್ವಲ್ಪ ಲೇಟ್ ಆಗಿ ಸಿಕ್ತು. ಪೆನ್ ಸಿಕ್ಕರೆ ಪೇಪರ್ ಇರಲಿಲ್ಲ, ಪೇಪರ್ ಇದ್ರೆ ಪೆನ್ ಇರಲಿಲ್ಲ, ಈಗ ಎರಡೂ ಸಿಕ್ಕಿದೆ. ಒಕ್ಕಲಿಗ ನಾಯಕ ಅಂತ ಕರೆಸ್ಕೊಳ್ಳಿಕ್ಕೆ ಅಥವಾ ರೈತ ಪರ ನಾಯಕ ಅಂತ ಕರೆಸ್ಕೊಳ್ಳಿಕ್ಕೆ ಒಳ್ಳೆ ಆಪರ್ಚುನಿಟಿ ಇತ್ತು. ಬಟ್ ಬಿಡದಿ, ನಿಮ್ಗೆ ಗೊತ್ತಿದೆ ಏನಾಗ್ತಿದೆ. ರೈತ ವಿರೋಧಿ ಅನ್ನೋ ಹಣೆಪಟ್ಟಿ ಕೆಲವೇ ದಿನಗಳಲ್ಲಿ ಬರ್ತಿದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ನೀವು ಮಾಧ್ಯಮದವ್ರು ಕೊಡ್ತಾ ಇದ್ದೀರಿ ಹಣೆ ಪಟ್ಟಿನ, ರೈತರು ಮಾತನಾಡ್ತಿದ್ದಾರೆ. ರೈತರು ಯಾರು ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಹಸಿರು ಶಾಲ್ ಹಾಕೊಂಡು ಬೀದಿಲ್ ಪ್ರತಿಭಟನೆ ಮಾಡ್ತಿರೋರು ವಿರೋಧ ಪಕ್ಷದವರು. ಹೌದು, ನನಗೆ ಯಾರ್ಯಾರು ವಿರೋಧ ಪಕ್ಷದವರು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ಗಿನ್ನ. ನೀವು ಬೆಂಗಳೂರಲ್ಲಿ ಕೂತಿರೋರು, ನಾನು ಆ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು. ಯಾರು ರೈತರು, ಯಾರು ವಿರೋಧ ಪಕ್ಷದವರು, ಯಾವ ಪಕ್ಷದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರ ಆಕ್ಟಿವಿಟೀಸ್ ಏನು ಅನ್ನೋದು ನನಗೆ ಗೊತ್ತಿದೆ. ಅಂದ್ರೆ ಹಸಿರು ಶಾಲ್ ಹಾಕೊಂಡು ಪ್ರತಿಭಟನೆ ಮಾಡ್ತಿರೋ ನಿಮ್ ಪ್ರಕಾರ ನಿಜವಾದ ರೈತರಲ್ಲ, ಅವರೆಲ್ಲ JDS ನ ಕಾರ್ಯಕರ್ತರು. JDS ನ ಕಾರ್ಯಕರ್ತರುಗಳು ಈ ರೀತಿಯ ಚಿತಾವಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಕೇಳಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಕೇಳಬೇಕಾಗಿತ್ತು, ನಮ್ಮ ಬಿಡದಿ ಡಿನೋಟಿಫೈ ಮಾಡಿಕೊಡಿ ಅಂತ ಕೇಳಬೇಕಾಗಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ನೋಟನ್ನು ಬರೆದಿದ್ದಾರೆ ಅನ್ನೋದನ್ನ ಅವ್ರು ನೋಡ್ಬೇಕಲ್ಲ. ಅವರು JDS ಕಾರ್ಯಕರ್ತರು ಅನ್ನೋದನ್ನ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಒಪ್ಕೊಳ್ಳೋಣ, ಆಯ್ತು. ಟು ದಟ್ ಎಕ್ಸ್ಟೆಂಟ್ JDS ಕಾರ್ಯಕರ್ತರು ಅಂತ ಇಟ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಹೇಳಿದ್ರು, JDSನವ್ರಿಗೂ ನನ್ನ ಮನೆ ಬಾಗಿಲು ತೆರೆದಿದೆ, BJPನವ್ರಿಗೂ ತೆರೆದಿದೆ ಎಲ್ಲ. ಯಾಕಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ, ಕೇವಲ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾತ್ರ ಅಲ್ಲ. ಹಾಗಿರುವಾಗ ಅವರು JDS ಯಾರೋ ಒಬ್ರು ಕಾರ್ಯಕರ್ತರು ಇದ್ದೇ ಇರ್ತಾರೆ ಸರ್. ಹಳ್ಳಿಲಿ ಜನ ತುಂಬಾ ರಾಜಕೀಯದಲ್ಲಿ ನಾನು ಇರಬೇಡಿ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಅದನ್ನೇ ಮಾಡಿ. ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅದನ್ನೇ ಮಾಡಿ. ಆದರೆ ನಾನು ಯಾರನ್ನು ಕಾರ್ಯಕರ್ತನ ಇರಬೇಡಿ ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಕರೆ ಕೊಟ್ಟಿರೋದೇನು ಅಂತಂದ್ರೆ, ರಾಜ್ಯದ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ನನ್ನ ಮನೆ ಬಾಗಿಲು ನನ್ನ ಹೃದಯ ತೆರೆದಿದೆ. ಸುರೇಶ್ ಅವರೇ, ಇಸ್ ಇಟ್ ಪೊಲಿಟಿಕಲ್, ರಾಜಕೀಯ ಪ್ರೇರಿತ ಪ್ರತಿಭಟನೆ, ರೈತರ ಪ್ರತಿಭಟನೆ? ರಾಜಕೀಯ ಪ್ರೇರಿತ ಪ್ರತಿಭಟನೆ. Are you sure? 100%. 100%. ಹೇಗೆ ನೀವು ಫೇಸ್ ಮಾಡ್ತೀರಿ? ನಾನು ಫೇಸ್ ಮಾಡೋದೇನಿಲ್ಲ, ಅದಕ್ಕೆ ಕಾನೂನು ತೀರ್ಮಾನ ತೆಗೆದುಕೊಳ್ತದೆ. ಕಾನೂನು ತೀರ್ಮಾನ ತೆಗೆದುಕೊಳ್ಳುತ್ತೆ. ಕಾನೂನು ತೀರ್ಮಾನ ತೆಗೆದುಕೊಳ್ಳುತ್ತೆ. ವಿರೋಧ ಪಕ್ಷಗಳ ಟೀಕೆಗಳಿಗೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ವಿರೋಧ ಪಕ್ಷಗಳ ಟೀಕೆಗಳಿಗೆ ಉತ್ತರವನ್ನ ಕೊಡುವಂಥದ್ದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ, ಇವತ್ತು ಸರ್ಕಾರ, ಇದು ಏನು ಬಿಡದಿ ಟೌನ್ಶಿಪ್ ಏನ್ ಮಾಡಿದೆ, ಇದು ಕುಮಾರಸ್ವಾಮಿ ಅವರ ಕೂಸು. ಕುಮಾರಸ್ವಾಮಿ ಅವರ ಕೂಸು. ಕುಮಾರಸ್ವಾಮಿ ಅವರು ಮಾಡಿದಂತ ಕಾರ್ಯ ಅವರೇ ಹೇಳ್ಬೇಕು, ಇದು ಇವತ್ತಿನ ಕಾರ್ಯಕ್ರಮ ಅಲ್ಲ.
2006ರಲ್ಲಿ ಪ್ರಾರಂಭ ಆದಂಥ ಕಾರ್ಯಕ್ರಮ. 2006ರಿಂದ ಇವತ್ತಿನವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ನೀವುಗಳು ಅನವಶ್ಯಕವಾಗಿ ಗೊಂದಲಗಳನ್ನು ಮಾಧ್ಯಮಗಳು ಕೂಡ ಇದನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮಾಧ್ಯಮ ಸೃಷ್ಟಿ ಹೆಂಗೆ? ಈಗ ಮೈಕ್ ಹಿಡಿದಾಗ ಯಾರೋ ಒಬ್ಬ ಯುವ ರೈತ ಹೇಳ್ತಾನೆ, ಇದೇ ಕೆಲಸವನ್ನ ಬಿಡದೆ ಬಿಟ್ಬಿಟ್ಟು ಕನಕಪುರದಲ್ಲಿ ಮಾಡಿ ನೋಡೋಣ, ಅಲ್ಲಿ ಓಟ್ ಕಳ್ಕೊಳ್ತೀನಿ ಅನ್ನೋ ಭಯ ಇದೆ, ಬಿಡದಿಲ್ ಭಯ ಇಲ್ಲ. ಅದಕ್ಕೆ ಅಲ್ಲಿ ಜನ ಹೇಳಿರೋದು ಸರ್. ಜನ ಅಲ್ಲ, ಕನಕಪುರನೂ ಒಂದೇ, ಬಿಡದಿನೂ ಒಂದೇ, ರಾಮನಗರನೂ ಒಂದೇ, ಚನ್ನಪಟ್ಟಣನೂ ಒಂದೇ, ಇಡೀ ರಾಜ್ಯನೂ ಕೂಡ ಒಂದೇ. ಎಲ್ಲ ಕಡೆನೂ ಕನಕಪುರದಲ್ಲೂ ಕೂಡ ಯೋಜನೆಗಳನ್ನು ಮಾಡುವಂಥ ತೀರ್ಮಾನವನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತದೆ. ಸೊ ಬಿಡದಿ ಇಸ್ ನಾಟ್ ಅ ಇಶ್ಯೂ. ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ಕಂಟಕ ಅಲ್ಲ. ಇನ್ನೊಂದು ವಿಚಾರ ಸ್ಮಿತಾ, ಬಿಡದಿ ವಿಚಾರದಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಎಲ್ಲೋ ಒಂದ್ ಕಡೆ ಅವರ ಇಮೇಜ್ಗೆ ಧಕ್ಕೆ ತರುವಂತ ಒಂದು ಕೆಲಸ ಆಗ್ತಾ ಇದೆ. ನೀವು ಹೇಳ್ತೀನಿ ಕೇಳಿ, ಇಲ್ಲಿ ಈ ಯೋಜನೆ ಇವತ್ತಿನ ಯೋಜನೆ ಅಲ್ಲ ಅಂತ ಒಂದು ಹೇಳಿದೆ. ಕಳೆದ 3 ವರ್ಷಗಳಿಂದ ಇದಕ್ಕೆ ಬೇಕಾದಂತ ನೋಟಿಫಿಕೇಶನ್ಗಳು, ತಯಾರಿಗಳು ಎಲ್ಲವೂ ಕೂಡ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇಷ್ಟೊಂದು ವಿಗರಸ್ ಆಗಿ ಪ್ರತಿಭಟನೆಗಳು ನಡೀತಾ ಇದೆ ಅಂತ ಅಂದ್ರೆ ಅದರ ಹಿಂದೆ ಏನಿದೆ ಅನ್ನೋದನ್ನ ನೀವೇ ನನಗೆ ತಿಳಿಸ್ಕೊಡ್ಬೇಕು. ಅವ್ರನ್ನೆಲ್ಲ ಕರೆದು ಮಾತಾಡಿ ಅದೆಲ್ಲ ಮಾತಾಡಾಗಿದೆ, ನಿಮ್ ಕಣ್ಣು ಕಾಣಲ್ಲ ಅಷ್ಟೇ. ಯಡಿಯೂರಪ್ಪನವರನ್ನ ಹೋಗಿ ಭೇಟಿ ಆಗ್ತಾರೆ, ದೇವೇಗೌಡರನ್ನ ಹೋಗಿ ಭೇಟಿ ಆಗ್ತಾರೆ ಮುಖ್ಯಮಂತ್ರಿ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಸರ್. ಏನು ಎಣ್ಣೆ ಸೀಗೆಕಾಯಿ ಸಂಬಂಧನ ಕುಮಾರಸ್ವಾಮಿ ಅವ್ರದ್ದು ಹಾಗೆ ಡಿ ಕೆ ಶಿವಕುಮಾರ್ ಅವ್ರದ್ದು? ಕುಮಾರಸ್ವಾಮಿ ಅವರ ಭೇಟಿಗೂ ಕೂಡ ಕಾಲಾವಕಾಶವನ್ನ ಕೇಳಿದ್ರು, ಅವರು ಕಾಲಾವಕಾಶವನ್ನ ಕೊಟ್ಟಿಲ್ಲ. ನಿಮ್ಗೇನಾಗೋಗಿದೆ ಮಾಧ್ಯಮದಲ್ಲಿ, ಶಿವಕುಮಾರ್ಗೂ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಆಗೋದಿಲ್ಲ, ಅದಕ್ಕೋಸ್ಕರ ಭೇಟಿ ಮಾಡಲಿಲ್ಲ ಅನ್ನೋ ಭಾವನೆ. ಹೇಳ್ತೀನಿ, ಅವರ ಕಾಲಾವಕಾಶ ಕೊಟ್ಟಿಲ್ಲ, ಮಾಧ್ಯಮಗಳಲ್ಲಿ ಕೇವಲವಾಗಿ ಮಾತನಾಡಿದ್ದಾರೆ, ಫೋಟೋ ಶೂಟ್ಗೋಸ್ಕರ ಬರ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ. ಸೊ ಕಾಲಾವಕಾಶ ಕೊಟ್ಟರೆ ಖಂಡಿತ ಅವ್ರನ್ನೂ ಕೂಡ ಭೇಟಿ ಮಾಡ್ತಾರೆ. ಬಟ್ ಈ ತರದಲ್ಲಿ ಭೇಟಿ ಮಾಡ್ತಾ ಇರೋದು ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರೋದು. ಅವರ ಉತ್ತರಗಳಿಗೆ, ಅವರ ಟೀಕೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅವರು ಒಬ್ರು ಬಹಳ ಮೇಧಾವಿ ರಾಜಕಾರಣಿ. ಕರ್ನಾಟಕಕ್ಕೆ ಅವ್ರದೇ ಆದಂಥ ಉಕ್ಕಿನ ಕೊಡುಗೆಗಳನ್ನು ಏನೇನು ಕೊಡ್ತಾರೆ ಅಂತ ಹೇಳಿ ನೀವು ಅವ್ರನ್ನ ಕೇಳಬೇಕು. ಎಷ್ಟೆಷ್ಟು ಕಾರ್ಖಾನೆಗಳನ್ನು ತಂದು ಕೊಡ್ತಾರೆ ಅದನ್ನು ಕೇಳಬೇಕು. ಎಷ್ಟೆಷ್ಟು ಕೊಡುಗೆಗಳು ಅವ್ರದ್ದೇನಿದೆ, ಮಂಡ್ಯಾಗೆ ಏನು ಕೊಡುಗೆ ಕೊಡ್ತಾರೆ, ಅವರ ರಾಮನಗರಕ್ಕೆ ಏನು ಕೊಡುಗೆ ಕೊಡ್ತಾರೆ, ಎಲ್ಲಿ ಕೈಗಾರಿಕೆ ಮಾಡಿಸ್ತಾರೆ, ಎಲ್ಲಿ ನಿರುದ್ಯೋಗ ನಿವಾರಣೆನ ಮಾಡ್ತಾರೆ, ಅವರಿಂದ ಆಗುವಂಥ ಕೆಲಸಗಳನ್ನ ಕೇಳಬೇಕಲ್ಲ, ಅವರಿಂದ ಕೊಡಿಸ್ಬೇಕಲ್ಲ. ನೀವು ಸದ್ಯದಲ್ಲೇ ಕುಮಾರಸ್ವಾಮಿ ಅವ್ರನ್ನ ಇದೇ ಸೀಟಲ್ಲಿ ಕರ್ಕೊಂಡ್ಬಂದು ಕೂರಿಸಿ ಇದಷ್ಟು ಪ್ರಶ್ನೆಗಳನ್ನ ಕೇಳಬೇಕಲ್ಲ. ಈಗ ಸ್ವಲ್ಪ ಹೇಳಿ, ಮೋದಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಿದ್ದಾರೆ. ಕರ್ನಾಟಕ ರಾಜ್ಯದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರಿಗೆ ಶಕ್ತಿ ಇದೆ. ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡೋದನ್ನ ಬಿಟ್ಬಿಟ್ಟು ಟೀಕೆ ಮಾಡಬೇಡಿ ಅಂತಲ್ಲ, ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ಕಳೆದ 2 ವರ್ಷಗಳಿಂದ ಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರ ಪ್ಲಾನ್ ಆಫ್ ಆಕ್ಷನ್ ಏನು ಅಂತ ಹೇಳಿ, ಕರ್ನಾಟಕಕ್ಕೆ ಬರೋದು ಕಾಂಗ್ರೆಸ್ನ ಬೊಯ್ಯೋದೇ ಅವರ ಅಜೆಂಡಾ ಆಯ್ತು. ಟಾರ್ಗೆಟ್ ಕ್ಲಿಯರ್ ಇದೆ, 2028ಕ್ಕೆ ಸಿಎಂ ಆಗಿ ವಾಪಸ್ ಬರಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾರಂತೆ. ಗುರಿ ಯಾರು? ಡಿ ಕೆ ಶಿವಕುಮಾರ್ ಅವರು. ಸೊ ಟೀಕೆ ಮಾಡ್ಬೇಕು ಯಾರನ್ನ? ಡಿ ಕೆ ಶಿವಕುಮಾರ್ ಅವರು. ನೀವೇ ಹೇಳ್ಬಿಟ್ರಲ್ಲ, ಈಗ ಪ್ರಶ್ನೆಗೆ ಉತ್ತರ ಎಲ್ಲ ನಿಮ್ಮ ಹತ್ರನೇ ಇದೆಯಲ್ಲ. ಯಾತಕ್ಕೆ ಟೀಕೆ ಮಾಡ್ತಾ ಇದ್ದಾರೆ, ಯಾತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಈ ನಿಲುವು ಅನ್ನೋದು ನಿಮ್ಮ ಹತ್ರನೇ ಇದೆ. ಅಲ್ಲ ಸರ್, ರಾಜಕೀಯದಲ್ಲಿ ಇದು ಮಾಡೋರ್ನ ಬೇಡ ಅನ್ನಲ್ಲ, ನಾನೇನು ವಿರೋಧ ಮಾಡ್ತಾ ಇಲ್ಲ ಅವ್ರನ್ನ, ಪಾಪ ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ, ನಾನು ಅವ್ರ ಬಗ್ಗೆ ತಪ್ಪು ಹೇಳ್ತಾ ಇಲ್ಲ. ನಾನು ಈ ಅಣ್ಣ ಮುಖ್ಯಮಂತ್ರಿ ಇದ್ದಾಗ ನೀವಿಷ್ಟೆಲ್ಲ ಶ್ರಮಿಸಿ, ನೀವು ಕೂಡ ಅಷ್ಟು ಸಕ್ರಿಯ ರಾಜಕಾರಣದಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಯತೀಂದ್ರ ಅವರು ಡಿಫ್ಯಾಕ್ಟೋ CM ಹಾಗೆ ಆಡ್ತಿದ್ದಾರೆ ಅಂತ ಬಹಳ ಆರೋಪಗಳು ಬಂದವು. ಆಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯೇಂದ್ರ ಅವರು ಡಿಫ್ಯಾಕ್ಟೋ CM ಅಂತ ಬಹಳ ಆರೋಪಗಳು ಬಂದವು. ಹಾಗೆ ಸಾಕಷ್ಟು ಆರೋಪಗಳು ಎಲ್ಲ ಮುಖ್ಯಮಂತ್ರಿಗಳು ಆಗಿದ್ದಾಗಲೂ ಬಂದಿದೆ. ಆ ಅಪಾಯವೂ ಕೂಡ ಇದೆ ಕೂಡ, ಅದರಿಂದ ಶಾಸಕರು ಅಸಮಾಧಾನಗಳು ಅಂತದ್ದು ಇದು ಕೂಡ ಇದೆ. ಡಿ ಕೆ ಸುರೇಶ್ ಅವರ ರೋಲ್ ಏನು ಈಗ? ನೀವು ಈಗ ಹೇಗೆ ಮುಂದೆ ಯಾವುದೋ ಒಂದು ಇದರ ಚೇರ್ಮನ್ ಆಗಬೇಕು ಅಂತಿದ್ರಾ, ಅಥವಾ ಪೊಲಿಟಿಕಲಿ ಹೇಗೆ? ಮತ್ತೆ ಏನಾಗುತ್ತೆ, ಆಕ್ಟಿವ್ ಆಗಿದ್ರು ಒಂಥರ ಆಗುತ್ತೆ, ಇನ್ಆಕ್ಟಿವ್ ಆಗಿದ್ರು ಒಂಥರ ಆರೋಪ ಆಗುತ್ತೆ. ನೀವೇ ನನಗೆ ಸಲಹೆ ಕೊಡಿ, ನಾನು ಹೆಂಗಿರ್ಬೇಕು ಅಂತ. ನಿಮ್ಮ ಆಶಯ ಅಲ್ಲ, ನನ್ನ ಆಶಯಕ್ಕಿಂತ ನಿಮ್ಮ ಆಶಯನೇ ಬಹಳ ಮುಖ್ಯ. ನೀವು ಹೇಳ್ದಂಗೆ ನಡ್ಕೋತೀನಿ, ನೀವೇ ನನಗೆ ಮಾರ್ಗದರ್ಶಕರಾಗಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ನಾನು ಏನಾಗಬೇಕು ಅಂತ ನೀವು ನನಗೆ ಮಾರ್ಗದರ್ಶನ ಕೊಡಬೇಕು. ಮತ್ತೊಮ್ಮೆ ಸಂಸದರಾಗಿ ಪ್ರಯತ್ನ ಮಾಡಬಹುದು.
ಅದು ಮುಂದಕ್ಕೆ ಪಕ್ಷ ತೀರ್ಮಾನ ಮಾಡ್ತದೆ. ನಾನು ಹೆಂಗಿರ್ಬೇಕು ಅನ್ನೋದನ್ನ, ನನ್ನ ನಡೆ ಹೆಂಗಿರ್ಬೇಕು, ನನ್ನ ನುಡಿ ಹೆಂಗಿರ್ಬೇಕು, ನಾನೇನ್ ಕೆಲಸ ಅಲ್ಲ, ನಿಮ್ಮ ಮಾರ್ಗದರ್ಶನದಲ್ಲೇ ನಡೆಯೋಣ. ಯಾಕಂತಂದ್ರೆ ನೀವು ಬಹಳ ಬುದ್ಧಿವಂತರಿದ್ದೀರಿ. ನೀವು ಎಲ್ಲರನ್ನೂ ಕೂಡ ತಿವಿತಾ ಇರ್ತೀರಾ, ಏನೇನ್ ಬೇಕೋ ಹೇಳ್ತಾ ಇರ್ತೀರಾ. ನೀವೇ ಹೇಳ್ಬೇಕು. ನೀವೇ ಬೇರೆ ಚಾನೆಲ್ ಒಂದ್ರಲ್ಲಿ ಕೂತು ಇಲ್ಲ, ಅದಕ್ಕೆ ಪೂರಕವಾದ ಪ್ರಶ್ನೆ. ಇನ್ನೊಂದು ಚಾನೆಲ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡು ಹೇಳ್ತೀರಿ ಯಾರ ಹತ್ರನೂ ಕೆಟ್ಟವನು ಅನ್ನಿಸ್ಕೊಳ್ದಲೆ ಕೊನೆ ಹೆಸರು ಎಳಿಬೇಕು ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಇದೆ ಅಂತ ಹೇಳಿ. ಬಟ್ ಡಿ ಕೆ ಸುರೇಶ್ ಅವರು ಈಗ ಆಲ್ರೆಡಿ ಸಾಕಷ್ಟು ಕೆಟ್ಟವರು ಅನ್ನಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ನಿಮ್ಗೆ ಏನಾದ್ರು ಅನಿಸ್ತಿಲ್ವಾ? ಅದೇ ನಿಮ್ಮ ಇಮೇಜ್ ಮೇಕ್ ಓವರ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಹಾಗಾಗಿ ರಾಜಕೀಯ ಅಥವಾ ಡೈರೆಕ್ಟ್ ಆಗಿ ಚುನಾವಣಾ ರಾಜಕೀಯದ ಬೇಡ, ಸದ್ಯಕ್ಕೆ ಇಮೇಜ್ ಮೇಕ್ ಓವರ್ ಮಾಡ್ಕೊಳ್ಬೇಕು ಅಂತ ಏನಾದ್ರು ಅನ್ಕೊಳ್ತಿದ್ದೀರಾ? ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ನನ್ನ ನಿತ್ಯ ಜೀವನವನ್ನು ನಡೆಸ್ತದ್ದು ನನ್ನ ಆತ್ಮತೃಪ್ತಿಗೆ ಹೊರತು ನಿಮ್ಮನ್ನ ನಾನು ಮೆಚ್ಚಿಸಿ ನಾನೇನು ಮಾಡಬೇಕಾದ್ದಿಲ್ಲ, ಅಥವಾ ಬೇರೆಯವ್ರನ್ನ ಮೆಚ್ಚಿಸಿ ನಾನು ಮಾಡಬೇಕಾದ್ದಿಲ್ಲ. ನಾನು ಉತ್ತರ ಹೇಳಬೇಕಾಗಿರೋದು ಭಗವಂತನಿಗೆ. ಬಟ್ ನಿಮ್ಮನ್ನ ಅಂದ್ರೆ ಯಾರನ್ನ ಸರ್? ನಿಮ್ಗೆ ವೋಟ್ ಹಾಕಿದ ಜನರನ್ನ, ಅಥವಾ ನಿಮ್ಮನ್ನ ಕಾಯ್ಲಿಕ್ಕೆ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಇರುವ ವಿರೋಧ ಪಕ್ಷಗಳನ್ನ, ಅಥವಾ ನಿಮ್ಮ ರಾಜಕೀಯ ವಿರೋಧಿಗಳನ್ನ ನಿಮ್ಮನ್ನ ಮೆಚ್ಚೋಕ್ ನಾನು ಬದುಕಿಲ್ಲ ಅಂದ್ರೆ ಈ ನಿಮ್ಮನ್ನ ಅನ್ನೋರು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಯಾರನ್ನ ಅರ್ಥೈಸ್ಕೊಂಡು ಹೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಅರ್ಥ ಏನು ಅಂತ? ನಿಮ್ಮನ್ನ ಮೆಚ್ಚೋ ಅವಶ್ಯಕತೆ ಇಲ್ಲ ಅಂದ್ರೆ ಯಾರನ್ನ ಮೆಚ್ಚೋ ಅವಶ್ಯಕತೆ? ಮಾಧ್ಯಮದವ್ರನ್ನ ವಿರೋಧ ಪಕ್ಷಗಳನ್ನ ಮೆಚ್ಚೋ ಅವಶ್ಯಕತೆ ನನಗಿಲ್ಲ. So you know what you are doing and you are what I am doing, what I am going to do, ಅದು ನನಗೆ ಪರ್ಫೆಕ್ಟ್ ಇದೆ. ನನಗೆ ನಮ್ಮ ಅಣ್ಣನ ಆಡಳಿತದ ಮೇಲೆ ನಂಬಿಕೆ ಇದೆ. ಖಂಡಿತ ಒಂದು ಉತ್ತಮವಾದಂಥ ಆಡಳಿತ ಕರ್ನಾಟಕ ರಾಜ್ಯಕ್ಕೆ ಸಿಗುತ್ತೆ. ಪ್ರಗತಿಯುತ ಕರ್ನಾಟಕವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಒಂದು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಸರ್, ಡಿಫರೆಂಟ್ CM ಅಂತ ಹೇಳಿ ನಮ್ದ್ರಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಎಲಾಬ್ರೇಟ್ ಫಾರ್ ಹಾಫ್ ಅನ್ ಅವರ್. ಅಂದರೆ ಡಿ ಕೆ ಶಿವಕುಮಾರ್ ಅವರು ರಗ್ಗಡ್ಡು, ಡಿ ಕೆ ಶಿವಕುಮಾರ್ ಅವರು ಸ್ಟ್ರೇಟ್ ಫಾರ್ವರ್ಡು, ಡಿ ಕೆ ಶಿವಕುಮಾರ್ ಅವರು ತಮಗೇನು ಬೇಕು ಅದನ್ನು ಸಾಧನೆ ಮಾಡಲಿಕ್ಕೆ ಹಿಂದೆ ಯಾರು ಬಂದರೂ ಅವ್ರು ಕೇರ್ ಮಾಡೋದಿಲ್ಲ ಅನ್ನೋ ಅಪ್ರೋಚನ್ನು ಬದಲಾಯಿಸ್ಕೊಂಡು ಈಸ್ ಬಿಕಮಿಂಗ್ ಅ ಸಿಂಪಲ್ CM ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಈ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. ಹಿಂದೆ ಸಂಘರ್ಷದ ರೀತಿಯಲ್ಲಿದ್ದ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವಿನ ಸಂಬಂಧವನ್ನ ಈಗ ಸೌಹಾರ್ದದ ಕಡೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇಂಥ ಕಾರ್ಯಕ್ರಮಗಳು ಆಗುತ್ತೆ. ಎನಿವೆ, ನೀವು ನೋಟಿಸ್ ಮಾಡಲಿಲ್ಲ ಹೋದ್ರು ಅದೇ ಪ್ರಶ್ನೆ ಕೇಳ್ತೀನಿ ಸರ್. ಈ ಸಂಘರ್ಷದ ಹಾದಿಯನ್ನ ಸೌಹಾರ್ದದ ಹಾದಿಯತ್ತ ತೆಗೆದುಕೊಂಡು ಹೋಗ್ತಾ ಇರೋದು ವಿಚ್ ಇಸ್ ವೆರಿ ವೆಲ್ಕಮ್. ನಾವು ರಾಜ್ಯದ ಜನರಿಗೆ ಬೇಕಾಗಿರೋದು ಅದೇ, ಕೇಂದ್ರನೋ ರಾಜ್ಯನೋ ಎರಡೂ ಸರ್ಕಾರಗಳು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ನಮಗೆ ಉದ್ಧಾರ ಮಾಡಲಿ ಅಂತೇಳಿ. ಆ ಪ್ರಯತ್ನ ಯಾವ ರೀತಿ ನಡೀತಾ ಇದೆ ನೋಡಿ. ಡಿ ಕೆ ಶಿವಕುಮಾರ್ ಅವರ ಚಿಂತನೆಗಳು ಯಾರನ್ನೂ ಕೂಡ ದ್ವೇಷಿಸುವಂಥದ್ದಾಗಲಿ, ಯಾರಿಗೂ ಕೂಡ ತೊಂದರೆ ಕೊಡುವಂಥದ್ದಾಗಲಿ, ಅಥವಾ ಇನ್ನೇನೋ ಬೇರೆ ಚಿಂತನೆಗಳಾಗಲಿ ಅವ್ರ ಮುಂದೆ ಇಲ್ಲ. ಅವ್ರ ಮುಂದೆ ಇರ್ತಕ್ಕಂಥ ಗುರಿ ಒಂದೇ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕೇಂದ್ರದಲ್ಲಿ ವಿರೋಧ ಪಕ್ಷ BJP ಆಡಳಿತವನ್ನು ನಡೆಸ್ತಾ ಇದೆ. ನಮ್ಮ ಹೋರಾಟ ಏನೇ ಇದ್ರೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದ ಇರ್ತದೆ ಹೊರತು, ರಾಜ್ಯದ ಜನರ ಹಿತದೃಷ್ಟಿಯಿಂದ ಇರ್ತದೆ ಹೊರತು ಬೇರೆ ಯಾವುದೇ ವಿಚಾರಗಳಲ್ಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜೊತೆ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಅಭಿವೃದ್ಧಿಯ ದೃಷ್ಟಿಯಿಂದ, ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದಂಥ ದೃಷ್ಟಿಯಿಂದ, ರಾಜ್ಯ ಮತ್ತು ಕೇಂದ್ರ ಎರಡೂ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಚಿಂತನೆ. ಸಂಘರ್ಷ ಬೇಡ, ಸೌಹಾರ್ದದಲ್ಲಿ ಹೋಗ್ತೀವಿ ಅಂತ. ಸಂಘರ್ಷ ಚುನಾವಣೆಯಲ್ಲಿ ಸಂಘರ್ಷ ಮಾಡಲೇಬೇಕಾಗ್ತದೆ. ನೀವು ಸೋಷಿಯಲ್ ಮೀಡಿಯಾ ಎಷ್ಟು ಫಾಲೋ ಮಾಡ್ತೀರಾ ನನಗೆ ಗೊತ್ತಿಲ್ಲ ಸುರೇಶ್ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದ್ದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಅವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ BJPಯ ಏಜೆಂಟ್. ಈ ದುರಂದರ್ ಸಿನಿಮಾ ಬಂದ್ಮೇಲೆ ಬಹಳ ಫೇಮಸ್ ಆಗಿತ್ತು ಹಮ್ಜಾ ಅಲಿ ಮಜಾರಿ ಅಂತೇಳಿ. ಹಮ್ಜಾ ಶಿವಕುಮಾರ್ ಮಜಾರಿ ಅವರು ಅಂತ ಹೇಳಿ ಕೆಲವರು ಟೀಕೆ ಮಾಡ್ತಿದ್ರು. ರೈಟ್ ವಿಂಗರ್ಸ್ಗೆ ಆಕ್ಚುಲಿ ಡಿ ಕೆ ಶಿವಕುಮಾರ್ ದೋ ಈಸ್ ಅ ಲಾಯಲ್ ಕಾಂಗ್ರೆಸ್ ಮ್ಯಾನ್, ಡಿ ಕೆ ಶಿವಕುಮಾರ್ ಅವರ ಕೆಲವೊಂದು ಅಪ್ರೋಚ್ ಇಂದಾಗಿ ರೈಟ್ ವಿಂಗರ್ಸ್ಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಷ್ಟಪಡ್ತಿದ್ದಾರೆ. ಇದನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ನೋಡಿ, ಇಲ್ಲಿ ರೈಟ್ ವಿಂಗು ಲೆಫ್ಟ್ ವಿಂಗು ಅನ್ನೋದಕ್ಕಿಂತ ಭಾರತೀಯ ಸಂಸ್ಕೃತಿ, ಭಾರತೀಯನಾಗಿ ಭಾರತೀಯ ಸಂಸ್ಕೃತಿಯನ್ನು, ಭಾರತದ ಧರ್ಮವನ್ನು ಉಳಿಸ್ಕೊಂಡು ಹೋಗಬೇಕು. ಯಾವ ಪಕ್ಷ ಆದ್ರೇನು, ಎಲ್ಲರೂ ಕೂಡ ಭಾರತೀಯರೇ. ಇವತ್ತು ಪಕ್ಷಗಳಲ್ಲಿ ಬೇರೆ ಬೇರೆ ತತ್ವ ಸಿದ್ಧಾಂತಗಳಿದೆ. ಇವತ್ತು ನಾವು ಜಾತ್ಯತೀತ ತತ್ವವನ್ನು ಅನುಸರಿಸ್ಕೊಂಡು ಬಂದಿದ್ದೇವೆ. ಜಾತ್ಯತೀತ ತತ್ವ ಅನ್ಸ್ಕೊಂಡು ಬಂದಿದ್ದೀವಿ ಎಂದಾಕ್ಷಣಕ್ಕೆ ಹಿಂದೂ ವಿರೋಧಿಗಳಲ್ಲ ನಾವು. ಡಿ ಕೆ ಶಿವಕುಮಾರ್ ಒಬ್ಬರು ಕಟ್ಟ ಹಿಂದೂ, ನಮ್ಮ ತಂದೆ ತಾಯಿನೂ ಹಿಂದೂಗಳೇ.
ಕಾಂಗ್ರೆಸ್ ಅವರೆಲ್ಲ ಹಿಂದೂಗಳಲ್ಲ ಅನ್ನೋ ತೀರ್ಮಾನಕ್ಕೆ ಮಾಧ್ಯಮಗಳಾಗಲಿ ಬಿ ಜೆ ಪಿಯವರಾಗಲಿ ಬರೋದು ತಪ್ಪು. ವಿರೋಧ ಪಕ್ಷಗಳು ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಅನ್ನತಕ್ಕಂಥದ್ದು ತಪ್ಪು. ಧರ್ಮವನ್ನು ಪಾಲಿಸ್ತಾರೆ. ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವರವರ ತತ್ವಗಳಿಗೆ ಅವರು ಬದ್ಧರಾಗಿರ್ತಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಆನ್ ದ ಫ್ಲೋರ್ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಅಂದ್ ಬಿಡ್ತಾರೆ. ಅವ್ರದೇ ಕ್ಯಾಬಿನೆಟ್ ನಲ್ಲಿರುವ ಹೋಮ್ ಮಿನಿಸ್ಟರ್ RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಓಪನ್ ಸವಾಲ್ ಹಾಕ್ತಾರೆ. ವೈ ಇಸ್ ಕಾಂಗ್ರೆಸ್ ವರಿಡ್ ಅಬೌಟ್ RSS? RSS ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ನಿಮ್ಮದೊಂದು ಸಂಸ್ಥೆ ಇದೆ. ನಿಮ್ಮದೊಂದು ಸಂಸ್ಥೆ ಚಿಕ್ಕದಿದೆಯೋ ದೊಡ್ಡದಿದೆಯೋ ಅದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಅದು ಇದೆ. ಅಷ್ಟನ್ನು ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಏನೂ ಹೇಳ್ತಾ ಇಲ್ಲ. ನೀವೇನು ಬೇಕಾದರೂ ಮಾಡಿ. ನಿಮ್ಮ RSS ಸಂಸ್ಥೆ, ಆ ಸಂಸ್ಥೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ, ನೀವು ಒಂದು ಐಡೆಂಟಿಟಿ ಪಡ್ಕೊಂಡು ನಿಮ್ಮ ಲೆಕ್ಕಾಚಾರ, ಆದಾಯ ವೆಚ್ಚ, ನಿಮ್ಮ ಆಚಾರ ವಿಚಾರಗಳೇನಿದೆ ಅದನ್ನು ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು ಅನ್ನೋದಾದರೆ ಯಾರು ಕೂಡ ಇನ್ಮೇಲೆ ಯಾರು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅಂತ ಶುರು ಮಾಡ್ತಾರೆ. RSSಗೆ ಒಂದು ಕಾನೂನು, ನಮಗೊಂದು ಕಾನೂನು ಅಂತಾರೆ. ಅವತ್ತು ತಿಹಾರ್ ಜೈಲಿನ ಆ ಕ್ಷಣಗಳಲ್ಲಿ ಅಣ್ಣ ತಮ್ಮ ಬಿಟ್ರೆ ನಮ್ಮ ಜೊತೆ ಕನಕಪುರದ ಜನರು ಬಿಟ್ರೆ ಬೇರೆ ಯಾರು ಇರಲಿಲ್ಲ. ರಾಜಕೀಯದವರು, ಆಪ್ತರು, ಮತ್ತೊಬ್ಬರು ಯಾರು ಗುರುತಿಸ್ಕೊಳ್ಳೋದಕ್ಕೆ ಹೆದರಿದ್ರು ಆ ಟೈಮಲ್ಲಿ. ಮುಗ್ದೋಯ್ತು ಇವರ ರಾಜಕೀಯ ಭವಿಷ್ಯ ಅಂತ ಒಂದು ಪರಿಸ್ಥಿತಿ ಬಂತು ಅಂತ. ನೀವು ಗಟ್ಟಿಯಾಗಿ ನಿಂತ್ರಿ ಅಣ್ಣನ ಜೊತೆ. ಆವತ್ತಿನ ಕ್ಷಣಗಳನ್ನು ನೆನೆಸ್ಕೊಳ್ಳೋದಾದ್ರೆ, ಯಾಕಂದ್ರೆ ಇವತ್ತು ನಿಂತು ಅದನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ದಟ್ಸ್ ಡಿಫ್ರೆಂಟ್. ನೋಡಿ, ಅದೊಂದು ಜೀವನದ ಅತ್ಯಂತ ನೆನಪಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಕ್ಷಣಗಳು. ಏನೋ ಒಂದು ಸುಮಾರು 50 ದಿನ, 51-52 ದಿನ ಏನು ನಡೀತು, ಏನಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಕೇವಲ ಅವತ್ತು ಯಾರು ನಮಗೆ ಬೆಂಬಲಕ್ಕೆ ಇರಲಿಲ್ಲ ಅಂತಕ್ಕಂಥದ್ದು ಸುಳ್ಳು. ಎಲ್ಲರೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತು ನಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಸಾಂತ್ವನವನ್ನು ಹೇಳಿರ್ತಕ್ಕಂಥವ್ರ ಸಂಖ್ಯೆ ಬಹಳಷ್ಟಿದೆ. ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರುಗಳಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ನಾವು ಈ ಸಂಕಷ್ಟದಲ್ಲಿ ಅಂಥೇಳಿ. ಅವತ್ತು ಕುಮಾರಸ್ವಾಮಿಯವರು ಕೂಡ ಜೈಲಿಗೆ ಬಂದಿದ್ರು. ಕುಮಾರಸ್ವಾಮಿಯವರು ಕೂಡ ಜೈಲಿಗೆ ಬಂದು ಶಿವಕುಮಾರ್ ಅವ್ರನ್ನ ಮಾತಾಡಿಸ್ಕೊಂಡು ಹೋಗಿದ್ದಂಥದ್ದು ಇವತ್ತು ನಾನು ನೆನೆಸ್ಕೊಳ್ತೇನೆ. ಗೊತ್ತಾಯ್ತಲ್ಲ, ಯಾರೂ ಇರಲಿಲ್ಲ, ಯಾರು ಬರಲಿಲ್ಲ, ಯಾರು ಮಾಡಲಿಲ್ಲ ಅಂತಲ್ಲ. ಕಷ್ಟ ಇತ್ತು. ಏನಪ್ಪ ನೋವು ಅಂತ ಹೇಳಿದ್ರೆ, ನಮ್ಮಣ್ಣ ಯಾವುದೇ ತಪ್ಪು ಮಾಡದೆ ಜೈಲಿಗೆ ಓದಬೇಕಾದಂಥ ಪರಿಸ್ಥಿತಿಯನ್ನು ವಿರೋಧ ಪಕ್ಷ ನಿರ್ಮಾಣ ಮಾಡ್ತಲ್ಲ ಅನ್ನೋದು ಒಂದೇ ನೋವು. ಯಾವುದೇ ತಪ್ಪು ಮಾಡ್ದಲೆ ಅನ್ನೋದನ್ನ ಹೆಂಗ್ ಸಮರ್ಥಿಸ್ಕೊಳ್ತೀರಿ? ಅಂದ್ರೆ ಇಡಿ ರೇಡ್ ಆಗಿದ್ದು ಎಲ್ಲರ ಕಣ್ಮುಂದೆ ಇದ್ದೇ ಇದೆ. ಅಲ್ಲಿ 8 ಕೋಟಿಗಿಂತ ಹೆಚ್ಚಿನ ಹಣದ ಬಗ್ಗೆ ಅಕೌಂಟ್ ಕೊಡ್ಲಿಲ್ಲ ಅನ್ನೋದು ಕೂಡ ಕಣ್ಮುಂದೆ ಇದೆ. ಆಗ್ಲಿಲ್ಲ, ಅದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಯ್ತು. ನೀವು 8 ಕೋಟಿ ವಿಚಾರ ಹೇಳ್ತಾ ಇದ್ರಿ. ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಎರಡೂ ಕೂಡ ವಾದ ವಿವಾದಗಳು ನಡೆದು ಅದು ತಪ್ಪು ಅಂತ ಆಯ್ತು. ಸರಿ, ಬಟ್ ಆ ಪ್ರಕ್ರಿಯೆ ನಡೆಯೋ ಸಂದರ್ಭದಲ್ಲಿ ಅದು ವಿನಾಕಾರಣ ಇಡಿನಲ್ಲಿ ಇದು ನಾವೇನು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿರಲಿಲ್ಲ. ಅದೇ ನಮ್ಮ ಮನೇಲಿ ಸಿಗ್ದಂಥ ಹಣ ಅಲ್ಲ, ನಮ್ಮ ಸ್ನೇಹಿತರುಗಳ ಮನೇಲಿ ಸಿಗ್ದಂಥ ಹಣ. ಅದಕ್ಕೆ ಎಲ್ಲನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಣೆ ಮಾಡುವಂಥದ್ದು. ಯಾರ್ದೋ ಮನೆಗಳಲ್ಲಿ ಹಣ ಸಿಕ್ತು ಅಂತ ಅಂದರೆ ಅದೆಲ್ಲನೂ ನಮ್ಮ ಜೊತೆಲಿ ಓಡಾಡೋರೆಲ್ಲ ನಮ್ಮವರೇ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಿಮ್ಮ ಸಂಸ್ಥೆನಲ್ಲಿ ಕೆಲಸ ಮಾಡೋರ ಹತ್ರ ಯಾರ ಹತ್ರನೋ ಹಣ ಸಿಕ್ತು ಅಂತ ಅಂದರೆ, ಯಾರೋ ತಪ್ಪು ಮಾಡ್ತು ಅಂತ ಅಂದರೆ ಇಡೀ ಸಂಸ್ಥೆ ತಪ್ಪು ಮಾಡ್ತು ಅಂತಲ್ಲ. ಇಡಿಯವರು ಅವತ್ತಿನ ದಿನಗಳಲ್ಲಿ ರಾಜಕೀಯ ಒತ್ತಡದಿಂದ ತೆಗೆದುಕೊಂಡಂಥ ತೀರ್ಮಾನ ಅದು. ಅವತ್ತು ನಿಮ್ಮ ಕಣ್ಣು ಕಾಣದೇ ಇರ್ಬೋದು, ನೀವು ಅದನ್ನು ಒಪ್ಪದೇ ಇರ್ಬೋದು. ನಮ್ಮ ಕಣ್ಣೆದ್ರಿಗೆ ನೋಡಿದ್ದೇವೆ ಏನವತ್ತು ನಡೀತು, ಯಾವ ರೀತಿಯಾದಂಥ ಸಂದೇಶಗಳು ರವಾನೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಆದರೆ ಇವತ್ತು ನಾವು ಯಾರ ಮೇಲೂ ದ್ವೇಷ ಮಾಡುವಂಥದ್ದಲ್ಲ, ಯಾರ ಮೇಲೂ ಆರೋಪ ಮಾಡುವಂಥದ್ದಲ್ಲ. ಸೊ ಎಲ್ಲವನ್ನೂ ಕೂಡ ರಾಜ್ಯದ ಜನರ ಆಶೀರ್ವಾದದಿಂದ, ಕ್ಷೇತ್ರದ ಜನರ ಆಶೀರ್ವಾದದಿಂದ ಎಲ್ಲವನ್ನೂ ಕೂಡ ನಿಭಾಯಿಸಿದ್ದೇವೆ.
ಹೊರ ಬಂದಿದ್ದೇವೆ. ಅವತ್ತು ನಿಮ್ಮ ತಾಯಿಯವರು ಕೂಡ ಕಣ್ಣೀರು ಹಾಕಿದ್ರು, ನಾವು ನೋಡಿದ್ವಿ. ಅವ್ರು ಏನಕ್ಕೆ ಹೇಳಿದ್ರು ಗೊತ್ತಿಲ್ಲ, ಅವ್ರು ಸಿದ್ದರಾಮಯ್ಯವ್ರ ಹೆಸರು ಹೇಳಿದ್ರು, ಇರಲಿ ಲೆಟ್ಸ್ ನಾಟ್ ಬ್ರಿಂಗ್ ಇಟ್, ಈ ಸಂದರ್ಭದಲ್ಲಿ ತರಬೇಕು ಅಂತ ನನಗೇನಿಲ್ಲ ಅದನ್ನು. ಆದರೆ ಪಾಪ ತಾಯಿ ಕಣ್ಣಲ್ಲಿ ನಾವು ಕಣ್ಣೀರು ನೋಡಿದ್ವಿ. ಮೊನ್ನೆ ಓತ್ ಟೇಕಿಂಗ್ ಟೈಮಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ನೋಡಿ. ಅಮ್ಮ ಹೇಗಿದ್ದಾರೆ ಈಗ? ಖುಷಿಯಾಗಿದ್ದಾರಾ? ಸಪೋರ್ಟ್ ಮಾಡ್ತಾರಾ? ಮಗ ಮುಖ್ಯಮಂತ್ರಿ ಆಗಿರೋದನ್ನ ನೋಡಿ ಖುಷಿ ಆಯ್ತಾ? ಹೇಗೆ? ಇಲ್ಲ, ಅವ್ರಿಗೆ ಖುಷಿಯಾಗಿದ್ದಾರೆ. ಬಟ್ ಏನಂತ ಅಂದರೆ ಅವರಿಗೆ ಮೆಮೊರಿ ಲಾಸ್ ಆಗಿದೆ. ಸೊ ಮೆಮೊರಿ ಲಾಸ್ ಆಗಿರೋದ್ರಿಂದ ಅವರಿಗೆ ಯಾವುದೇ ಈ ಕ್ಷಣದ ಮಾಹಿತಿಗಳು ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಮಗ ಮುಖ್ಯಮಂತ್ರಿ ಆಗಿದ್ದಾನೆ, ನಾನು ಖುಷಿ ಪಡಬೇಕು ಅನ್ನೋದು ಕೂಡ ಅವ್ರಿಗೆ ಕಷ್ಟ ಇದೆ. ಈ ಜೈಲಿನ ವಿಚಾರನೇ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಜೈಲಿಗೆ ಹೋಗಿ ಬಂದ ವಿಚಾರವನ್ನು ಪೊಲಿಟಿಕಲ್ ಗೇನ್ಗೋಸ್ಕರ, ಪೊಲಿಟಿಕಲ್ ಲಾಭಕ್ಕೋಸ್ಕರ ಉಪಯೋಗಿಸ್ಕೊಳ್ತಿದ್ದೀರಾ. ನಾನು ಪಾರ್ಟಿಗೋಸ್ಕರ ಜೈಲಿಗೆ ಹೋಗಿ ಬಂದೆ, ನಮ್ಮಣ್ಣ ಪಾರ್ಟಿಗೋಸ್ಕರ ಜೈಲಿಗೆ ಹೋಗಿ ಬಂದ. ಪಾರ್ಟಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಜೈಲಿಗೆ ಹೋಗಿ ಬಂದಿರೋದು ಮಾನದಂಡ ಆಗಬೇಕಾ ಸುರೇಶ್ ಅವರೇ? ಅದು ಒಂದು ಕಡೆ ಆಯ್ತಾ ಅಂತ, ಪಕ್ಷನಿಷ್ಠರಾಗಿದ್ದಕ್ಕೆ ಬೆಲೆ ತರಬೇಕಾಯ್ತಾ ಅನ್ನೋದು ಒಂದು ಪ್ರಶ್ನೆ. ಪಕ್ಷನಿಷ್ಠರಾಗಿದ್ದಕ್ಕೆ ಅದು ಬಾಗಿದ್ದು. ಅವತ್ತಿನ ಘಟನೆಗಳು ಯಾವುದು, ಅವತ್ತು ಏನು ಕಾಂಗ್ರೆಸ್ ಮತ್ತು JDSನ ಸರ್ಕಾರ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ನಡೆದಂಥ ಅನೇಕ ಘಟನೆಗಳು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ. ಅದು ಬಿಟ್ಟು ಬೇರೆ ಇನ್ಯಾವ ಕಾರಣನೂ ಇಲ್ಲ. ಲಾಭಕ್ಕೆ ನೀವು ಬಳಸ್ಕೊಳ್ತಿದ್ದೀರಾ ಅಂತ ಪದೇ ಪದೇ ನಾವು ಜೈಲಿಗೆ ಹೋಗಿದ್ದು ಅಂತ ನೆನಪಿಸಿ. ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ, ನಾನೇ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಹೋದೆ, ಹೌದು, ಪಕ್ಷಕ್ಕೋಸ್ಕರನೇ ಜೈಲಿಗೆ ಹೋಗಿದ್ದು. ಇಲ್ಲ ಅಂತ ಅಂದ್ರೆ ನಾವು ಬೇರೆಯವ್ರ ರೀತಿ ಇವತ್ತು ತಮಿಳ್ನಾಡಲ್ಲಿ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಏನಾಗಿದೆ, ದೆಹಲಿನಲ್ಲಿ ಏನಾಗಿದೆ, ಗುಜರಾತಲ್ಲಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಾ ಇದೆ, ಹಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ಷನ್ ಇತ್ತು, ಅದನ್ನ ಅವ್ರು ಹೇಳಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಏನೇನಾಗಿದೆ ಆಗಿಲ್ವಾ? ನಿಮ್ಮ ಮಾಧ್ಯಮಗಳಲ್ಲೇ ಇದೆಯಲ್ಲ, ಇವಾಗಲೂ ನಡೀತಾ ಇದೆಯಲ್ಲ. ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನ ಯಾವ ರೀತಿ ಇಬ್ಬಾಗ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿಯ ಪರಿಸ್ಥಿತಿಯನ್ನ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಆರ್ಡರ್ ಬಗ್ಗೆ ಹೇಳ್ತಾ ಇದ್ರು. ಒಬ್ಬ ಸಂಸತ್ ಸದಸ್ಯರಿಗೆ ಅಲ್ಲಿ ರಕ್ಷಣೆ ಇಲ್ಲ, ಒಬ್ಬ ಶಾಸಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ರಕ್ಷಣೆ ಇಲ್ಲ. ಹಿಂಗೆ ಹೆದರ್ಸಿ ಜೈಲಿಗೆ ಕಳಿಸಿದವ್ರ ಜೊತೆಲೆ ಹೋಗ್ಬಿಟ್ಟು ನಾನು ಬೊಕೆ ಕೊಡ್ತೀನಿ, ವಿಶ್ ಮಾಡ್ತೀನಿ, ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ, ಹಿಂಗೆಲ್ಲ ಆದಾಗ ಏನ್ ಮೆಸೇಜ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಡಿ ಕೆ ಸುರೇಶ್ ಅವರು? ಅಂದ್ರೆ ನೀವು ನನ್ನನ್ನು ಜೈಲಿಗೆ ಕಳಿಸಿದ್ರು ಪರವಾಗಿಲ್ಲ, ನಾನು ನಿಮ್ಮ ಜೊತೆಲಿ ಸೌಹಾರ್ದವಾಗಿರ್ತೀನಿ ಅನ್ನೋ ಮೆಸೇಜ್, ಅಥವಾ ಏನ್ ಹೇಳಿಕ್ ಹೊರಟಿದ್ದಾರೆ ಅಂತ? ನೋಡಿ, ಯಾರು ಜೈಲಿಗೆ ಕಳಿಸಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ರಾಜ್ಯದ ಹಿತ ಮುಖ್ಯನೇ ಹೊರತು ನಿಮಗೆ ಆದಂಥ ಘಟನೆಗಳಲ್ಲ. ನಾವು ಕೊಡ್ತಾ ಇರತಕ್ಕಂಥ ಪ್ರತಿಯೊಂದು ಗೌರವ ವ್ಯಕ್ತಿಗಲ್ಲ, ಆ ಸ್ಥಾನಕ್ಕೆ ನಾವು ಯಾರೇ ಕೂತಿರಲಿ, ಯಾರೇ ಮಾಡಲಿ, ರಾಜ್ಯದ ಹಿತ ದೃಷ್ಟಿಯಿಂದ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಆ ಗೌರವವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಸೆಕೆಂಡ್ ಲಿಸ್ಟಲ್ಲಿ ಸಾಕಷ್ಟು ಜನ ಒಕ್ಕಲಿಗ ನಾಯಕರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿನೇ ಅವ್ರಿಗೆ ಒಕ್ಕಲಿಗ ನಾಯಕರನ್ನ ಸಂಭಾಳಿಸೋದೇ ಒಂದು ಸವಾಲಾಗ್ತಾ ಇದೆಯಾ? ಯಾರ್ಯಾರಿಗೆ ಕೊಡೋದು? ಈಗ ಕೃಷ್ಣ ಬೈರೇಗೌಡ ಆಲ್ರೆಡಿ ಬೆಂಗಳೂರಲ್ಲಿ ನನಗೆ ಬಿಡಿಯೇ ಬೇಕೇ ಬೇಕು ಅಂತ ಬೇರೆ ಖ್ಯಾತೆ ತೆಗೆದಿದ್ದಾರೆ. ಆಮೇಲೆ ಶರತ್ ಬಚ್ಚೇಗೌಡ ಒಬ್ಬರು ಹೊಸಬರಿದ್ದಾರೆ. ಇನ್ನು ಅನೇಕ ಜನ ಒಕ್ಕಲಿಗ ನಾಯಕರು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಈಗ ಸೆಕೆಂಡ್ ಲಿಸ್ಟಲ್ಲೂ ಇನ್ನೂ ಸಾಕಷ್ಟು ಖ್ಯಾತೆಗಳಾಗ್ತವೆ. ಇದರಿಂದ ಈಗಾಗಲೇ ಸ್ಮಿತಾ ಮೆನ್ಷನ್ ಮಾಡ್ದಂಗೆ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋ ಅಂತ, ಅಥವಾ ಇನ್ಯಾವುದೋ ಗುಂಪಿದೆ, ಅಥವಾ ಇನ್ಯಾವುದೋ ಸತೀಶ್ ಜಾರಕಿಹೊಳಿ ಅವರು ಪವರ್ಫುಲ್ ಆಗಿದ್ದಾರೆ, ಪರಮೇಶ್ವರ್ ಅವರು, ಎಲ್ರಿಗೂ ಒಂದೊಂದು ಪ್ರಿಫರೆನ್ಸ್ ಇರುತ್ತೆ. ನಮ್ಮ ಕ್ಯಾಂಡಿಡೇಟ್ಗೂ ಒಂದು ಕೊಡಿ ಅಂತ. ಹೆಂಗೆ ನಿಭಾಯಿಸ್ತೀರಿ ಅದನ್ನ? ಅದು ನಾನು ನಿಭಾಯಿಸೋದಲ್ಲ, ಅದು ಮುಖ್ಯಮಂತ್ರಿಗಳು, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಓಕೆ, ಸೊ ನೀವೆಲ್ಲೂ ಇನ್ವಾಲ್ವೇ ಆಗೋದಿಲ್ವಾ? ನನಗೇನಾದ್ರೂ ಕೆಲಸ ಇಲ್ಲ, ಓಕೆ, ನನಗದ್ರ ಜವಾಬ್ದಾರಿನೂ ಇಲ್ಲ, ಅದ್ರ ವಿಚಾರನೂ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಯಾರು ಇಂಥವ್ರು ನಿಮ್ಮಂಥ ಟಿವಿಯವರೋ ಪೇಪರ್ ಅವರೋ ಏನಾರ ತೋರಿಸಿದ್ರೆ ನೋಡ್ತೀನಿ ಹೊರತು ಬೇರೆ ವಿಚಾರಗಳಿಗೆ ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆಗೋದಕ್ಕೂ ಸಾಕಷ್ಟು ಜನ ಅವರ ಬೆಂಬಲಿಗರು, ಈಗ ಕುಣಿಗಲ್ ರಂಗನಾಥ್ ಅವ್ರು ಇರ್ಬೋದು, ಅಥವಾ ಅನೇಕ ಜನ ನಿಮ್ಮ ಜೊತೆನೇ ಇರೋ ಅಂಥ ಬೇಕಾದಷ್ಟು ಟೀಮೇ ಇದೆ, ಶಾಸಕರ ತಂಡವೇ ಇದೆ. ಅವ್ರಿಗೂ ನ್ಯಾಯ ಕೊಡಿಸ್ಬೇಕಾಗತ್ತೆ. ನೀವು ಸಪೋರ್ಟ್ ಮಾಡಿದವರಿಗೆ ನೀವು ಹಿಂದೆ ಬಿಟ್ಟು ನೀವು ಏನು ಅವ್ರಿಗೆ ಸೆಟ್ ಬ್ಯಾಕ್ ಮಾಡೋಕ್ಕೂ ಆಗಲ್ಲ. ಸೊ ಅವ್ರಿಗೂ ಪ್ಲೇಸ್ ಮಾಡ್ಸೋಕ್ಕೆ ನೀವು ಹೇಗೆ ಇದು ಮಾಡ್ತೀರಿ? ಇಲ್ಲಿ ಶಿವಕುಮಾರ್ ಅವರು ಪದೇ ಹೇಳಿದ್ದಾರೆ, ನನಗೆ 140 ಜನ 136 ಜನನು ಒಂದೇ, ಎಲ್ರನ್ನೂ ಒಟ್ಟಿಗೆ ನೋಡ್ತೀನಿ ಅಂತ. ಇವತ್ತು ಹೇಳಿರೋ ಮಾತಲ್ಲ, ಹಿಂದೆಯಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ಅದೇ ಮಾತು ಹೇಳ್ತಾರೆ, ಮುಂದಕ್ಕೂ ಅದೇ ಮಾತು ಹೇಳ್ತಾರೆ. ನಿಮ್ಮ ಪ್ರಶ್ನೆ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಅದು
ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಓಕೆ, ಈಗ ಸಿದ್ದರಾಮಯ್ಯನವರು ಇದ್ದಾಗ ಅವ್ರ ಸುತ್ತ ಸತೀಶ್ ಜಾರಕಿಹೊಳಿ ಅವರು, ಎಚ್ ಸಿ ಮಹದೇವಪ್ಪ ಅವರು, ಹೀಗೆ ಒಂದು ಟೀಮೇ ಇತ್ತು, ಹಿರಿಯ ಶಾಸಕರು ಸಚಿವರುಗಳ ಟೀಮೇ ಇತ್ತು ಅಂತ. ಡಿ ಕೆ ಸುರೇಶ್ ಅವರು ಇದ್ದಾರೆ ಈಗ, ಸರಿ, ಆದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಅನುಭವಿ ಜನಗಳ ಒಂದು ಥಿಂಕ್ ಟ್ಯಾಂಕ್ ಬೇಕು, ಒಂದು ಅಗತ್ಯ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹೆಂಗೆ ಬಿಲ್ಡ್ ಮಾಡ್ತೀರಿ ಅದನ್ನ? ಅದು ನನಗೆ ಗೊತ್ತಿಲ್ಲ. ಅದು ಆಡಳಿತ ನಡೆಸೋದಕ್ಕಂಥವ್ರು ಚಿಂತನೆ ಮಾಡ್ತಾರೆ. ಅವರು 45 ವರ್ಷ ರಾಜಕಾರಣ ಮಾಡಿದ್ದಾರೆ, 8-10 ಸರ್ಕಾರಗಳನ್ನ. ಸಿದ್ದರಾಮಯ್ಯನವ್ರಿಗೆ ಅದಕ್ಕಿಂತ ಜಾಸ್ತಿ ಅನುಭವ ಇತ್ತು, ಆದ್ರೂ ಜನಗಳನ್ನ ಇಟ್ಕೊಂಡ್ರು ಸುತ್ತ. ಥಿಂಕ್ ಟ್ಯಾಂಕ್ ಬೇಕಾಗತ್ತೆ, ಒಬ್ಬರೇ ಎಲ್ಲದನ್ನು ಮಾಡಕ್ಕಾಗಲ್ವಲ್ಲ. ಕಾದ್ ನೋಡ್ಬೇಕಲ್ಲ ನೀವು, ತಾಳ್ಮೆ ಇಂದಿರಿ. ಈಕ್ವೇಷನ್ಸ್ ಹೇಗಿದೆ ಸರ್? ಸತೀಶ್ ಜಾರಕಿಹೊಳಿ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಈಕ್ವೇಷನ್ ಹೇಗಿದೆ? ಜಮೀರ್ ಅಹಮದ್ ಖಾನ್ ಅವರು ಸದ್ಯಕ್ಕೆ ಏನೋ ಬಂಡಾಯ ಅದು ಇದು ಅವ್ರ ಪರವಾಗಿ ಪ್ರತಿಭಟನೆ, ಏನಿವೆ ಅದು ಪಕ್ಕದಲ್ಲಿ ಇಟ್ಟು ನೋಡೋದಾದ್ರು ಜಮೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವರ ಈಕ್ವೇಷನ್ ಹೇಗಿದೆ? ಡಿ ಕೆ ಹರಿಪ್ರಸಾದ್ ಅವ್ರದ್ದು ಡಿ ಕೆ ಶಿವಕುಮಾರ್ ಅವರ ಈಕ್ವೇಷನ್ ಹೇಗಿದೆ ಅಂತ ಹೇಳಿ. ಎಲ್ಲರ ಈಕ್ವೇಷನ್ನು ಚೆನ್ನಾಗಿದೆ, ನಿಮ್ಗೆ ಯಾರ ಬಗ್ಗೆನೂ ಅನುಮಾನ ಬೇಡ. ಆಲ್ಟರ್ನೇಟಿವ್ ಪವರ್ ಸೆಂಟರ್ಸ್ ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದವರ ಮಹದಾಸೆ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಒನ್ ಅಂಡ್ ಓನ್ಲಿ ಲೀಡರ್ ಅನ್ನೋ ಥರದಲ್ಲಿ ಇರಬೇಕು. ಈಗ ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕಂಟೆಂಟರ್ ಇದ್ದಾರೆ 2028ಕ್ಕೆ. ಹಿ ಈಸ್ ಆಲ್ಸೋ ಒಂದು ರೀತಿಯಲ್ಲಿ ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದು ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಾಬ್ಲಮೆಟಿಕ್ ಅಥವಾ ಅವ್ರು ಮ್ಯಾನೇಜ್ ಮಾಡ್ತಾರಾ ಇದನ್ನೆಲ್ಲ? ಯಾವುದು ಪ್ರಾಬ್ಲಮ್ ಇಲ್ಲ, ಎಲ್ಲನೂ ನಿಭಾಯಿಸೋದಕ್ಕೆ ನೀವಿದ್ದೀರಿ, ಪಕ್ಷ ಇದೆ, ಅವರ ತಿಳುವಳಿಕೆ ಬುದ್ಧಿವಂತಿಕೆ ಇದೆ. ಸೊ ಯು ಹ್ಯಾವ್ ಅ ಸ್ಪೆಸಿಫಿಕ್ ಸ್ಟ್ರಾಟಜಿ. ಯಾಕಂತಂದ್ರೆ ಈಗ ಗ್ಯಾರಂಟಿಗಳು ಅಂತ ಬಂದಾಗ ಸಿದ್ದರಾಮಯ್ಯನವರು ಅಂತ ಬಂದ್ಬಿಡ್ತು. ಅದನ್ನ ಕಾನ್ಸೆಪ್ಚುಲೈಸ್ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಅನ್ನೋದಿದ್ರು ಕೂಡ ಅದರಲ್ಲಿ ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು ಅಂತ. ಈಗ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಿ, ಅದ್ರ ಜೊತೆ ಇನ್ನೇನು ಕೊಡ್ತೀರಿ? ಕಾದ್ ನೋಡ್ಬೇಕಲ್ಲಮ್ಮ, ಕಾದ್ ನೋಡಬೇಕು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ. ಅಭಿವೃದ್ಧಿಯ ದೃಷ್ಟಿಯಿಂದ ಯಾವ ಕೆಲಸ ಕಾರ್ಯಗಳಾಗಬೇಕು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು, ಶೋಷಿತರಿದ್ದಾರೆ, ರೈತರಿದ್ದಾರೆ, ಸಮಸ್ಯೆಗಳಿದೆ, ಸಾಕಷ್ಟು ಸುಧಾರಣೆಗಳಾಗಬೇಕು, ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಮಾಡ್ತಾರೆ. ಈಗ ಆಫೀಸರ್ಸ್ ಕೋಆಪರೇಷನ್ ಹೆಂಗಿದೆ? ಯಾಕಂತಂದ್ರೆ ಮೊನ್ನೆ ಮೀಟಿಂಗ್ ಕರೆದ್ರು, 100 ದಿನಗಳ ಟಾರ್ಗೆಟ್ ಕೊಟ್ಟರು, ಬೆಳಗ್ಗೆ ಎಲ್ಲ 9 ಗಂಟೆಗೆ. ಅದು ದಟ್ ಈಸ್ ಅಪ್ರಿಷಿಯಬಲ್, ಅದು ಸರಿ. ಅದು ಎಲ್ಲ ನಾವು ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಬಂದು ಕೂತ್ಕೊಳ್ಳಲ್ವಾ, ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಲ್ವಾ? ಅದೇ ಥರ ಸರ್ಕಾರಿ ಅಧಿಕಾರಿಗಳು ಮಾಡಲಿ ಅಂತ ಸರಿ ಇದೆ ಅದು. ಈಗ ಮುಂದೆ 100 ದಿನಗಳ ಭ್ರಷ್ಟಾಚಾರ ಇರಬಾರ್ದು ಅನ್ನೋವಂಥದ್ದು, ಇವೆಲ್ಲ ಭ್ರಷ್ಟಾಚಾರ ಇರಬಾರ್ದು ಅನ್ನೋದಂತೂ ಪ್ರಾಕ್ಟಿಕಲ್ಲೇ ಅಲ್ಲ ಬಿಡಿ. ಅದು ಎಲ್ಲ ಸರ್ಕಾರಗಳು ಕಮಿಷನ್ ಸರ್ಕಾರಗಳಾಗ್ಬಿಟ್ಟಿದ್ದಾವೆ. ಸಾಧ್ಯನಾ ಇವೆಲ್ಲ? ಈ ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಒಂದೇ ಸರಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಕಂಟ್ರೋಲ್ ತರೋವಂಥ ವ್ಯವಸ್ಥೆ ಆಗ್ತದೆ ಅನ್ನೋಂಥ ಭರವಸೆ ನನಗಿದೆ. ಓಕೆ, ಅನುಭವ ಇದೆ. ನಿಮ್ಮಂಥವ್ರು ಆಗಾಗ ತಿವಿತಾ ಇರ್ತೀರಾ, ಅದನ್ನೆಲ್ಲ ನೋಡಿಕೊಂಡು ಮಾಡ್ತೀವಿ. ಡಿ ಕೆ ಸುರೇಶ್ ಅವರು RR ನಗರ ವಿಧಾನಸಭಾ ಕ್ಷೇತ್ರವನ್ನ ತೀರಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರಾ ಅಂತ ಹೇಳಿ. ಇಸ್ ಇಟ್ ಬಿಕಾಸ್ ಮುನಿರತ್ನ ಅವ್ರಿಗೂ ನಿಮಗೂ ಈಕ್ವೇಷನ್ ಸರಿ ಇಲ್ಲ ಅನ್ನೋ ಕಾರಣಕ್ಕ ಏನು ಅಂತ? ನನಗೆ ಎಲ್ಲ ಕ್ಷೇತ್ರನೂ ಒಂದೇ. ನನಗೆ ಅವರು ಸ್ನೇಹಿತರಿದ್ದಾರೆ, ನನ್ನ ಜೊತೆಲಿ ಇದ್ದಷ್ಟು ದಿನ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನೀವು ಯಾವ ದೃಷ್ಟಿನಲ್ಲಿ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ನಾನು ಎಲ್ಲ ಕ್ಷೇತ್ರಗಳನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದೀನಿ. ಮುನಿರತ್ನ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು ಅಥವಾ ಡಿ ಕೆ ಸುರೇಶ್ ಅವರು ಫೈಟ್ ಎಲ್ಲೋ ಒಂದು ಕಡೆ ಈ ಸಭ್ಯತೆಯ ಗಡಿಯನ್ನ ದಾಟಿ ಹೋಗ್ಬಿಡ್ತು ಅನ್ನೋ ಅನಿಸಿಕೆ ಕೆಲವರಿಗೆ ಬಂದಿದೆ. ಗೊತ್ತಿಲ್ಲ ನನಗೆ, ನೋ ಕಮೆಂಟ್ಸ್. ಗೊತ್ತಿಲ್ಲ ರೀ ನನಗೆ. ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಿ? ನಿಮ್ಮ ಕ್ಯಾಲ್ಕುಲೇಷನ್ ಅಂದ್ರೆ ಭಾಷೆ ಬಳಕೆ ವಿಚಾರಗಳ ವಿನಿಮಯ ಆಗ್ತಾ ಇರೋದು ನೀವು ಮಾಡ್ತಾ ಇರೋದು. ಯಾರೋ ಮಾಡಿದ್ದನ್ನ ನನಗೇನು ಹೇಳ್ತೀರಿ? ನಾನೇನು ಮಾತಾಡಿಲ್ಲ, ನಾನೆಲ್ಲಿ ಮಾತಾಡಿದ್ದೀನಿ? ಅಲ್ಲ, ಡಿ ಕೆ ಸುರೇಶ್ ಅವರು, ಅಲ್ಲ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮುನಿರತ್ನ ಅವರ ನಡುವಿನ ಮಾತಿನ ಸಮರ ಮಾತಾಡಿದಾರೆ ಅವರು. ಇಂಜೆಕ್ಷನ್ಗಳ ಬಗ್ಗೆ ಆಗತ್ತೆ, ಹೆಣ್ಮಕ್ಳ ಬಗ್ಗೆ ಆಗತ್ತೆ. ಕೋರ್ಟಲ್ಲಿ ಅಲ್ಲೇನು ಚಾರ್ಜ್ ಶೀಟು ಕೋರ್ಟಲ್ಲಿ ಏನಿತ್ತು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರೇನು ಸೃಷ್ಟಿ ಮಾಡ್ಕೊಂಡು ಹೇಳಿರೋದಲ್ಲ. ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಿದೆ, ಏನು ನಡೀತು, ಘಟನೆಗಳೇನು ನಡೆದಿದೆ ಆ ವಿಚಾರಗಳನ್ನು ಹೇಳಿದ್ದಾರೆ. ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ, ಮುನಿರತ್ನ ಅವ್ರ ಮೇಲೂ ಇಲ್ಲ, ಯಾರ ಮೇಲೂ ಇಲ್ಲ ರೀ. ಬಟ್ ಅವರು ಮುಗಿಸ್ಲಿಕ್ಕೇನೆ ತಯಾರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾರೆ. ಡಿ ಕೆ ಬ್ರದರ್ಸ್ ಇರೋದೇ ನನ್ನ ಮುಗಿಸಾಕೋಕೆ ಅಂತ ಹೇಳಿ ಮುನಿರತ್ನ ಅವರೇ ಮಾತನಾಡ್ತಾರೆ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ, ಭದ್ರತೆ ಕೊಡೋಕೆ ಹೇಳ್ತೀನಿ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗಾಗಲೇ ನಾನು ಹೇಳಿದಾಗೆ
ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಹೆಸರು, ದೊಡ್ಡ ಶಕ್ತಿ. ಈಗ ನಿಮಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಹಳೆ ಮೈಸೂರು ಭಾಗದ ಒಬ್ಬ ಬಹುದೊಡ್ಡ ನಾಯಕ. ಒಬ್ಬರನ್ನ ಬಿಟ್ಟು ಒಬ್ರು ಹೋದ್ರೆ ಏನಾಗುತ್ತೆ ಅಂದ್ರೆ ಪಕ್ಷ ಕ್ಲಾಸ್ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡದೇ ಇದ್ದು ಅವ್ರನ್ನ ಸಂಪೂರ್ಣ ಅವಗಣನೆಗೆ ಈಡು ಮಾಡಿದ್ದರೂ ಕೂಡ ಕಾಂಗ್ರೆಸ್ಗೆ ಲಾಸ್ ಆಗ್ತಿತ್ತು ಸಿದ್ದರಾಮಯ್ಯವ್ರ ಕಡೆಯಿಂದ. ಸಿದ್ದರಾಮಯ್ಯವ್ರನ್ನ ಸಂಪೂರ್ಣವಾಗಿ ಬದಿಗಿಟ್ಟು ನಾವು ಒಬ್ಬನೇ ಹೋಗ್ತೀನಿ ಅಂದ್ರೂ ಕೂಡ ಪಕ್ಷಕ್ಕೆ ಲಾಸ್ ಆಗೋದು ಗ್ಯಾರಂಟಿ ಅಂತ. ಬ್ರ್ಯಾಂಡ್ ಸಿದ್ದರಾಮಯ್ಯನವರನ್ನ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜೊತೆಗಿಟ್ಕೊಂಡು ಹೋಗ್ತೀರಾ? ನೋಡ್ರಿ, ಅವ್ರು ನಮ್ಮ ಹಿರಿಯ ನಾಯಕರಿದ್ದಾರೆ, ಅವ್ರು ನಮ್ಮ ಜೊತೆ ಇರ್ತಾರೆ. ನಿಮ್ಮ ಅನುಮಾನಗಳು ಯಾವುದೂ ಕೂಡ ಬೇಡ. ನಿಮಗೆ ತಾಳ್ಮೆ ಇರಲಿ. ನಿಮಗೆ ತಾಳ್ಮೆ ಇಲ್ಲ ಅಂತ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನ ಮಾಡ್ತೇವೆ. ನಿಮ್ಮ ತಾಳ್ಮೆ ಕಳ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಕ್ ಸಾಧ್ಯ ಇಲ್ಲ. 17 ಸಾರಿ ಬಜೆಟ್ ಮಂಡಿಸಿದ್ದಾರೆ. ಈ ನೆಕ್ಸ್ಟ್ ಬಜೆಟ್ಗೆ ಅವ್ರ ಸಲಹೆ ಏನೇನಾದ್ರೂ ತಗೋತೀರಾ? ನಾನಲ್ಲ ಬಜೆಟ್ ಮಂಡನೆ ಮಾಡೋದು, ಮುಖ್ಯಮಂತ್ರಿಗಳು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನೀವು ಇನ್ವಾಲ್ವ್ ಆಗಲ್ಲ ಆಡಳಿತದ ಯಾವುದೇ ವಿಚಾರಗಳಲ್ಲಿ? ನಿಮ್ಗೆ ಆಗ್ಬೇಕು ಅನ್ಸ್ತದ ನನ್ನನ್ನ? ಒಬ್ಬ ರಾಜಕಾರಣಿಯಾಗಿ ಸಲಹೆ ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಒಳ್ಳೆ ವಿಚಾರಕ್ಕೆ ಸಲಹೆ ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಸ್ವಾರ್ಥರಹಿತವಾಗಿ ಸಲಹೆ ನನಗೇನಾದ್ರೂ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಲಹೆಗಳನ್ನ ಕೊಡ್ತೀನಿ. GBA ಎಲೆಕ್ಷನ್ಸ್ ಬಗ್ಗೆ ಪ್ರಶ್ನೆ ಕೇಳಬೇಕು ಸರ್. ಸಾಕಷ್ಟು ಡಿಲೇ ಆಗ್ತಾ ಇದೆ, ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಬಂದರೂ ಕೂಡ ಡಿಲೇಗಳಾಗ್ತಾ ಇದೆ. ಯಾವಾಗ GBA ಎಲೆಕ್ಷನ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಹೂ ಆರ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಟು ಬಿಕಮ್ ಕಾರ್ಪೊರೇಟರ್ಸ್ ಕೇಳ್ತಾನೆ ಇದ್ದಾರೆ. ಈಗ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಇದೆ, ಆಗತ್ತಾ ಅನ್ನೋದು ಸಿಂಪಲ್ ಪ್ರಶ್ನೆ. ಹಾಗೇ ಆಗಬೇಕಲ್ಲ. ಸ್ಥಳೀಯ ಸಂಸ್ಥೆಗಳು ಬಾಕಿ ಇದೆ, ಪಂಚಾಯಿತಿ ಎಲೆಕ್ಷನ್ ಬಾಕಿ ಇದೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬಾಕಿ ಇದೆ, ಪುರಸಭೆ ಪಟ್ಟಣ ಪಂಚಾಯಿತಿಗಳು ಬಾಕಿ ಇದೆ, ನಗರಸಭೆ ಎಲೆಕ್ಷನ್ ಬಾಕಿ ಇದೆ, GBA ಎಲೆಕ್ಷನ್ ಬಾಕಿ ಇದೆ. ಇದೆಲ್ಲನೂ ಆಗಲೇಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಆಶಯ. ಅದನ್ನು ಮಾಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನೀವು ಸಂಘಟಕರು, ಬೇಸಿಕಲಿ ಗ್ರಾಸ್ ರೂಟ್ ಲೆವೆಲಿಂದ ಪಕ್ಷವನ್ನು ಕಟ್ಟಿದ ಅನುಭವ ನಿಮಗಿದೆ. ಇಂಥ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಎಷ್ಟು ಮುಖ್ಯ ಅಂತ, ಈ ಡಿಲೇ ಆಗೋದ್ರಿಂದ ಆಗೋ ತೊಂದರೆ ಏನು ಅಂತ? ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಡಳಿತದಲ್ಲಿ ಚುರುಕನ್ನು ಬರ್ಕೊಡ್ತದೆ. ಸ್ಥಳೀಯವಾದಂಥ ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಿಲ್ಲ ಅಂತ ಅಂದಾಗ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗ್ತದೆ. ಸೊ ಯಾವಾಗಲೂ ಕೂಡ ನಾಯಕತ್ವ ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಿಂದ ಬರಬೇಕು ಅಂತ ಹೇಳಿದಾಗ, ಕೆಳಗಡೆಯಿಂದ ಬರಬೇಕು ಅಂತ ಅಂದಾಗ ಹೊಸ ನಾಯಕರು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಹಳ ಮುಖ್ಯ. ಪಂಚಾಯಿತಿ ಚುನಾವಣೆಯಿಂದ ಹಿಡಿದು GBA ಚುನಾವಣೆವರೆಗೂ ಕೂಡ ವಿವಿಧ ನಾಯಕರುಗಳು ಸೃಷ್ಟಿಯಾಗ್ತದೆ. ಸಮಸ್ಯೆಗಳು ಸ್ಥಳದಲ್ಲೇ ಪರಿಹಾರ ಮಾಡಲಿಕ್ಕೆ ಸಾಕಷ್ಟು ದಿನನಿತ್ಯದ ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪದ ಸಮಸ್ಯೆ ಇರ್ಬೋದು, ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಸಣ್ಣ ಗುಂಡಿಗಳನ್ನು ಎತ್ತತಕ್ಕಂಥದ್ದು ಇರ್ಬೋದು, ಮೋರಿ ಕ್ಲೀನ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಯಾವುದೋ ಒಂದು ಸಣ್ಣ ಖಾತೆ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಇವೆಲ್ಲವೂ ಕೂಡ ಸ್ಥಳೀಯ ಸಂಸ್ಥೆಗಳ ನೇತೃತ್ವದಲ್ಲಿ ನಡಿಬೇಕಾಗ್ತದೆ. ಈ ಎಲ್ಲ ಒತ್ತಡಗಳು ಕೂಡ ಈಗ ಶಾಸಕರ ಮೇಲಿರ್ತದೆ, ಸರ್ಕಾರದ ಮೇಲಿರ್ತದೆ. ಸೊ ಹಾಗಾಗಿ ತಳಹಂತದಲ್ಲಿ ಕಳೆದ 2 ವರ್ಷದಿಂದ ಏನು 2.5, 3 ವರ್ಷ, 4 ವರ್ಷದಿಂದ ಚುನಾವಣೆಗಳಿಲ್ಲದೆ ಇರೋದ್ರಿಂದ ಸ್ವಲ್ಪ ಗೊಂದಲಗಳು ಜಾಸ್ತಿ ಆಗಿದೆ. ಡಿ ಕೆ ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ರಾಜ್ಯ ರಾಜಕಾರಣ ಇಷ್ಟನಾ, ಅಥವಾ ಸಂಸತ್ತಿಗೆ ಹೋದಾಗ ಅದೇ ವಾಸಿ ಇತ್ತು, ಅಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ, ಅಥವಾ ಮುಂದೆ ರಾಜಕಾರಣದಲ್ಲಿ ಯಾವ ರೀತಿ ನೀವು ರಾಜ್ಯಕ್ಕೆ ಬರಬೇಕು ಅಂತನಾ, ಅಥವಾ ಪಾರ್ಲಿಮೆಂಟ್ಗೆ ಹೋಗೋಣ ಅಂತನಾ, ಹೇಗೆ ನಿಮ್ಮ ದಿಕ್ಕು? ನನಗೆ ಏನು ಬೇಡ ಅಂತ. ಯಾಕೆ ಅಂತ ನಿಮ್ನೆಲ್ಲ ನೋಡ್ಬಿಟ್ಟು ನೀವು ಕೇಳೋ ಪ್ರಶ್ನೆಗಳು, ಆ ಜನ ಕೇಳೋದು, ನಮ್ ಜನ ಕೇಳೋದು, ಯಾರನ್ನು ನಮ್ಮನ್ನೆಲ್ಲ ರಾಜಕಾರಣಕ್ಕೆ ಬನ್ನಿ ಅಂತೀರಿ, ನಾವು ಹಿಂಗೆ ಆಗ್ಬಿಡ್ಲಾ? ಅನುಭವ ಆಗ್ಬೇಕು ನಿಮ್ಗೆ. ನಮ್ಗೆ ಜವಾಬ್ದಾರಿ ಇದೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಹಾವ, ನಮ್ಮ ಭಾವ ಎಲ್ಲವೂ ಕೂಡ ಪ್ರತಿಯೊಂದು ಕ್ಷಣನೂ ಕೂಡ ನಾವು ತಂತಿ ಮೇಲೆ ನಡಿಬೇಕಾಗ್ತದೆ. ನಮಗೆ ಯಾವುದೇ ವಿಧವಾದಂಥ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂತೀರಿ? ಸ್ವತಂತ್ರ ಇಲ್ಲ. ಸ್ವಾತಂತ್ರ್ಯ ಇದ್ರೆ ಏನ್ ಮಾಡ್ಬೇಕು ಅಂತ, ಏನ್ ಸ್ವತಂತ್ರ ಇತ್ತು ಅಂತ ಅಂದ್ರೆ ನಿಮ್ಗೆ ಯಾರಿಗೂ ಆನ್ಸರಬಲ್ ಅಲ್ಲ. ನಾವು ಉತ್ತರ ಕೊಡ್ಬೇಕಾಗಿಲ್ಲ ಅಂತ ಹೋಗ್ಬಿಡ್ತಾ ಇದ್ರಿ ಅಂತ. ನಿಮ್ಗೆ ಯಾರಿಗೂ, ಈಗ ಯಾರೋ ಬಿಸ್ನೆಸ್ ಮಾಡ್ತಾರೆ, ನಿಮ್ಗೆ ಆನ್ಸರಬಲ್ ಅಲ್ಲ, ನೀವ್ ಎತ್ಕೊಂಡೋಗಿ ಮೈಕ್ ಹಿಡಿಯಲ್ಲ. ಸೊ ಆ ಜವಾಬ್ದಾರಿಯಿಂದಲೇ ನಾವು ಕೇಳ್ತಾ ಇರೋದು ಡಿ ಕೆ ಸುರೇಶ್ ಅವರು ನೆಕ್ಸ್ಟ್ ಏನು ಅಂತ. ನನಗೇನು ಆಸೆ ಇಲ್ಲ ಅನ್ನಲ್ಲ. ನನಗೆ ರಾಜಕಾರಣದಲ್ಲಿ ನನಗೆ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ.
ಬಟ್ ಕಳೆದ ಬಾರಿಯ ಸೋಲು ಸರ್ ಒಂದ್ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಅಷ್ಟೆಲ್ಲ ಕೆಲಸ ಮಾಡಿದ್ರು, ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್. ಅದನ್ನ ಕೇವಲ ಶಿವಕುಮಾರ್ ಅವರೇ ಹೇಳಬೇಕು ಅಂತಿಲ್ಲ, ಜನ ಕೂಡ ಮಾತನಾಡ್ತಾರೆ. ಅಷ್ಟೆಲ್ಲ ಕೆಲಸ ಮಾಡಿದ್ರು ಆದ ಸೋಲಿದೆಯಲ್ಲ, ಅದೆಲ್ಲ ಒಂದ್ ಕಡೆ ಇನ್ಕಂಪ್ಲೀಟ್ ಟಾಸ್ಕ್ ಅನ್ನು ಕೈ ಬಿಟ್ಟಂಗೆ ಆಗ್ಬಿಡಲ್ವಾ ನೀವು ಮತ್ತೊಮ್ಮೆ ಚುನಾವಣಾ ರಾಜಕೀಯಕ್ಕೆ ಬರ್ದೇ ಹೋದ್ರೆ? ನೋಡಿ, ಜನಕ್ಕೆ ಪರ್ಸೆಪ್ಷನ್ ಮುಖ್ಯನೇ ಹೊರತು ಕೆಲಸ ಮುಖ್ಯ ಅಲ್ಲ. ನಿಮ್ಮ ಮಾತು ಮುಖ್ಯನೇ ಹೊರತು ನಿಮ್ಮ ನಾಟಕೀಯ ವಿದ್ಯಮಾನಗಳು ಮುಖ್ಯನೇ ಹೊರತು ಕೆಲಸ ಕಾರ್ಯಗಳು ಮುಖ್ಯ ಅಲ್ಲ. ಸೊ ಹಾಗಾಗಿ ನೀವು ಯಾರನ್ನೂ ಕೂಡ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ಟ್ರುತ್. ಹೌದು, ಓಕೆ. ನೀವು ಯಾರನ್ನೂ ಕೂಡ ಇವತ್ತು ನೀವು ಯಾರಿಗೋ ಏನೋ ಸುಧಾರಣೆ ಮಾಡ್ತೀರಿ. ಈಗ ನಿಮ್ಮ ಮನೆ ಮುಂದೆ ಮೋರಿ ಇಲ್ಲ ಅಂತೀರಿ, ಮೋರಿ ಮಾಡಿಸ್ಕೊಟ್ಟೆ ಅಂದ್ಬಿಟ್ಟು ನೀವು ಓಟ್ ಹಾಕ್ತೀರಿ ಅಂತ ನಾನು ಅನ್ಕೊಳಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ನೀವು ಹೇಳ್ಬೇಕಾದ್ರೆ ಎಲ್ಲ ನಿಮಗೆ ಓಟು ಅಂತೀರಿ, ತಿರ್ಗಾ ನಾಳೆ ಬರ್ತೀರಿ ಮಗನ ಸೀಟು ಅಂತೀರಿ, ಮಗನ ಸೀಟ್ ಆಗ್ತದೆ, ಏನೋ ಓಟ್ ಹಾಕ್ತಾನೆ ಅಂತ ಅನ್ಕೊಬಿಟ್ರೆ ನಾಳಿದ್ದು ಬಂದ್ಬಿಟ್ಟು ಕೆಲಸ ಕೊಡ್ಸು ಅಂತೀರಿ. ಕೆಲಸ ಕೊಡಿಸ್ಲಿಲ್ಲ ಅಂತ ಅಂದರೆ ಬೈಕೊಂಡು ಹೋಗ್ತೀರಿ. ಅವ್ರು ಆಸ್ಪತ್ರೆಯಲ್ಲಿ ಇರ್ತಾರೆ, ಹೋಗಿ ಮಾತಾಡಿಸ್ಲಿಲ್ಲ ಅಂತಂದರೆ ಬರಲಿಲ್ಲ ಅಂತೀರಿ. ಮದುವೆಗೆ ಹೋಗಲಿಲ್ಲ ಅಂತಂದ್ರೆ ನಾನು ಇನ್ವಿಟೇಷನ್ ಕೊಟ್ಟೆ ಮದುವೆಗೆ ಬರಲಿಲ್ಲ ಅಂತಾರೆ, ಬೇಜಾರು ಮಾಡ್ಕೋತಾರೆ. ಈ ಬಹಳ ದೊಡ್ಡ ಟಾಸ್ಕ್ ಇದು ಪಾಲಿಟಿಕ್ಸ್ ಆಯಾಮಗಳು ಬದಲಾವಣೆ ಆಗ್ತಾ ಇದೆ. ಮೊದಲಿನ ಪರಿಸ್ಥಿತಿನೇ, ಮೊದಲಿನ ರಾಜಕಾರಣನೇ ಬೇರೆ. 80-90 ದಶಕದ ರಾಜಕಾರಣನೇ ಬೇರೆ. ಜನರಲ್ಲೂ ಹಿಪಾಕ್ರಸಿ ಇದೆ ಇವಾಗ ಅಂತೀರಿ. ಈಗ ಇವತ್ತಿನ ರಾಜಕಾರಣನೇ ಬೇರೆ ಪರಿಸ್ಥಿತಿಗೆ ಹೋಗಿದೆ. ಇವತ್ತಿನ ರಾಜಕಾರಣ ಕೇವಲ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾದ ಮೇಲಿನ ಪರಿಣಾಮವನ್ನು ಬೀರ್ಲಿಕ್ಕೋಸ್ಕರ ನಡೀತಕ್ಕಂಥ ಎಲ್ಲ ಕಾಕತಾಳೀಯ ನಾಟಕಗಳು. ಇದೇ ಕಾರಣಕ್ಕೆ ನಾವು ಕೇಳಿದಂಥದ್ದು, ನಿಮಗೆ ಮೊದಲನೇ ಪ್ರಶ್ನೆ ನಾವು ಕೇಳಿದ್ದು ಪರ್ಸೆಪ್ಷನ್ ದೃಷ್ಟಿಯಿಂದ. ಈಗ ಬಿಡದಿ ಹೋರಾಟವನ್ನು ಕೂಡ ಪರ್ಸೆಪ್ಷನ್ ದೃಷ್ಟಿಯಿಂದ ಯಾರೋ ಯೂಸ್ ಮಾಡ್ಕೋತಾ ಇದ್ದಾರೆ. ನೀವು ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಟ್ರಿ? ಯಾಕೆ ಹಠ ಯಾಕೆ ಬಿಡದಿ ವಿಚಾರದಲ್ಲಿ? ಆ್ಯಂಡ್ ವೈ ನಾವು ಇದೆಲ್ಲ ಆಗಕ್ಕೆ ಯಾಕೆ ಬಿಟ್ರಿ ಅಂತ? ಈಗ ನಾವು ಯಾವುದೂ ಮಾಡಿಲ್ಲ, ಹಿಂದಿನ ಸರ್ಕಾರ ಮಾಡಿರೋದನ್ನು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಹಿಂದಿನ ಸರ್ಕಾರ ಮಾಡಿರುವಂಥ ತೀರ್ಮಾನಗಳನ್ನು ಮುಂದುವರಿಸ್ತಾ ಇದ್ದೀವಿ. ಓಕೆ. ಈ ಕಳೆದ ಬಾರಿಯ ಚುನಾವಣೆಯಿಂದ ನೀವು ಕಲ್ತಿರೋ ಪಾಠ ಏನು ಸರ್? ಎಸ್ಪೆಷಲಿ ಈಗ ಗೆದ್ದಿರೋರು ಸಂಸದರು ಡಾಕ್ಟರ್ CN ಮಂಜುನಾಥ್ ಅವರು, ಅವರ ಕಾರ್ಯವೈಖರಿಯಿಂದ ನಿಮ್ಗೆ ಏನಾದರೂ ಲರ್ನಿಂಗ್ ಲೆಸನ್ ಅಂತ ಏನಾದರೂ ಸಿಕ್ಕಿದೆಯಾ? ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ. ಬಟ್ ಕ್ಷೇತ್ರ ನಿಮ್ಮ ಕೂಸಲ್ವಾ ಸರ್? ನನ್ನ ಕೂಸು ಹೇಗಿದೆ, ಅದನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಈಗ ಗೆದ್ದಿರೋರು? ನನಗೆ ಅವ್ರ ಬಗ್ಗೆ ಮಾಹಿತಿನೂ ಇಲ್ಲ, ಅವ್ರ ಬಗ್ಗೆ ಚಿಂತನೆಗಳು ಇಲ್ಲ, ಅವರ ಆಕ್ಟಿವಿಟೀಸ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಇಟ್ಟಿದ್ದೀರಾ? ನನಗೆ ಬೇಕಾದಂಥದ್ದು ನನ್ನ ಕ್ಷೇತ್ರದ ವಿಚಾರದಲ್ಲಿ ನಾನೇನು ಮಾಡಬೇಕು ಅಂತಿದ್ದೀನಿ, ನಾನೇನು ಮಾತು ಕೊಟ್ಟಿದ್ದೀನಿ, ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ತೆಗೆದುಕೊಂಡಂಥ ತೀರ್ಮಾನಗಳು, ನಾನು ಮಾಡಿಕೊಟ್ಟಂಥ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಏನು ಬೇಕೋ ಅದನ್ನು ಇವತ್ತು ನಮ್ಮ ಸರ್ಕಾರ ಇದೆ. ಆ ಸರ್ಕಾರ ಇರೋದ್ರಿಂದ ನಾನು ಎಲ್ಲ ಹಂತದಲ್ಲೂ ಕೂಡ ನಾನು ಅದಕ್ಕೆ ಬದ್ಧನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಡಿ ಕೆ ಸುರೇಶ್ ಅವರ ದೃಷ್ಟಿಕೋನದಲ್ಲಿ ಡೆವಲಪ್ಮೆಂಟ್ ಅಂತಂದರೆ ಏನು? ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರು ಕೆಲವೊಂದು ಕಡೆ ಚೆನ್ನಾಗಿದೆ, ಕೆಲವೊಂದು ಕಡೆ ಯೋಜನೆಗಳು ಚೆನ್ನಾಗಿದೆ, ಕೆಲವೊಂದು ಕಡೆ ಎಜುಕೇಷನ್ ಚೆನ್ನಾಗಿದೆ, ಕೆಲವೊಂದು ಕಡೆ ಇಂಡಸ್ಟ್ರಿಯಲೈಸೇಷನ್ ಚೆನ್ನಾಗಿದೆ. ಸೊ ಕರ್ನಾಟಕಕ್ಕೆ ಏನು ಬೇಕು? ಕರ್ನಾಟಕಕ್ಕೆ ನೆಕ್ಸ್ಟ್ ನೀವು ಇರೋದೇ 2 ವರ್ಷ, ಅದು ಭಾಳ ಕಡಿಮೆ ಟೈಮ್ ಅಂತ ಅನ್ಕೋತೀನಿ. ಕೊನೆ ವರ್ಷ ಎಲೆಕ್ಷನ್ಗೆ ಹೋಗ್ಬಿಡತ್ತೆ. ಸೊ 1 ವರ್ಷದಲ್ಲಿ ಕರ್ನಾಟಕಕ್ಕೆ ಇದು ಭಾಳ ಅಗತ್ಯ ಅಂತ ನಿಮ್ಮ ರಾಜಕೀಯ ಮುನ್ನೋಟ ಏನು? ಬಹಳಷ್ಟು ಸವಾಲಿದೆ. ಒಂದು ಕ್ಷೇತ್ರದಲ್ಲಿ ಏನಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ನೀರಾವರಿ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ನೀರಾವರಿ ಯೋಜನೆಗಳು ನಮ್ಮ ಮುಂದೆ ಒಂದು ದೊಡ್ಡ ಸವಾಲಾಗಿ ನಿಂತಿದೆ. ಆರ್ಥಿಕ ಸುಧಾರಣೆ, ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಬೇಕು. ಜೊತೆಗೆ ಉದ್ಯೋಗ ಸೃಷ್ಟಿಗಳು ಜಾಸ್ತಿ ಆಗಬೇಕು. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆ ಎಲ್ಲ ವರ್ಗದ ಜನರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸ
ಮಾಡಬೇಕಾಗಿದೆ. ಮೇಕೆದಾಟು ಹೋರಾಟ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಈ ಮೇಕೆದಾಟು ಮಾಡ್ತಾರಾ? ಯಾಕಂದ್ರೆ ನೆನ್ನೆ ನಾವು ಸೋಮಣ್ಣವ್ರ ಹತ್ರ ಮಾತಾಡ್ತಾ ಇದ್ವಿ. ಅವರು ಡಿ ಕೆ ಶಿವಕುಮಾರ್ ಅವ್ರು ನನ್ನ ಹತ್ರ ಮಾತಾಡಿದ್ರು, ನಾವು ಕೂಡ ಸಹಕಾರ ಮಾಡ್ತೀವಿ, ನಾವು ಇದನ್ನೆಲ್ಲ ಸೌಹಾರ್ದಯುತವಾಗಿ, ಒಂದೇ ಊರಿನವ್ರು ಹೇಗೂ ನೀವೆಲ್ಲ ಸೌಹಾರ್ದಯುತವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಈ ಸರಿ ಮಳೆ ಆಗಿಲ್ಲ, ಕಾವೇರಿ ಗಲಾಟೆ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮಳೆ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಕೆ, ಮೇಕೆದಾಟು ಯೋಜನೆ ಆಗಲೇಬೇಕು ಅಂತೇಳಿ ಎಲ್ಲ ರೀತಿಯ ಒತ್ತಡವನ್ನು ಮೊನ್ನೆ ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ರೆಪ್ರೆಸೆಂಟೇಷನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದರಲ್ಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಆದಷ್ಟು ಬೇಗ ಅನುಮತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಓಕೆ. ಸೊ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬಗೆಹರಿದಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಅವರ ಮುಂದೆ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ನಮಗೆ ಅನುಮತಿಯನ್ನು ಕೊಟ್ಟು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತು ಅಂತ ಅಂದರೆ ಖಂಡಿತ ಆ ಮೇಕೆದಾಟು ಯೋಜನೆ ಪೂರ್ಣಗೊಳ್ತು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋದಕ್ಕೆ ನೀವು ಇನಿಷಿಯೇಟಿವ್ ತಗೋತೀರಾ? ಮುಂದೆ ಹೋಗಿ ನೀವೇ ಹೋಗಿ ಕೇಳ್ತೀರಾ? ಡಿ ಕೆ ಶಿವಕುಮಾರ್ ಅವರಾಗ್ಲಿ ನೀವಾಗ್ಲಿ? ನಾನು ಹೋಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿಬಿಡೋಣ ಅಂತೇಳಿ ಸರ್. ಒಂದು ಕಡೆ ಚೀಫ್ ಮಿನಿಸ್ಟರ್ನ ತಮ್ಮ, ಇನ್ನೊಂದು ಕಡೆ ತಾತ ಕೂಡ ಆಗಿದ್ದೀರಾ. ಹೆಂಗೆ ನಡೀತಿದೆ ವೈಯಕ್ತಿಕವಾಗಿ ಜೀವನ? ಚೀಫ್ ಮಿನಿಸ್ಟರ್ ತಮ್ಮ ಅನ್ನೋದಕ್ಕಿಂತ ನಾನು ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಆಗಿದ್ದೀನಿ. ನಾನು ಚೀಫ್ ಮಿನಿಸ್ಟರ್ ತಮ್ಮ ಆಗಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ತಾತ ಆಗಿದ್ದೀನಿ. ಸೊ ನಮ್ಮ ಅಣ್ಣನ ಮೊದಲನೇ ಮಗಳಿಗೆ ಮಗು ಆಗಿದೆ. ಸೊ ಹಾಗಾಗಿ ನಾವು ಮನೆಯಲ್ಲಿ ಸಂತೋಷ ಇದೆ. ಓಕೆ. ಡಿ ಕೆ ಶಿವಕುಮಾರ್ ಅವ್ರ ರೊಟೀನ್ ಹೇಗಿದೆ ಈಗ? ಯಾಕಂದರೆ ಮೊದಲೆಲ್ಲ ಅವರು ಸಾಕಷ್ಟು ಬೇರೆ ಬೇರೆ, ನಾನೊಬ್ಬ ಉದ್ಯಮಿ ಅಂತ ಅವರು ಯಾವಾಗಲೂ ಹೇಳ್ಕೊಂಡ್ರು. ಅವರು ಎಲ್ಲದರಲ್ಲೂ ಉದ್ಯಮದಲ್ಲೂ ಆಸಕ್ತಿ ಇದೆ, ಬೇರೆ ಬೇರೆ ಕ್ಷೇತ್ರದ ಜನಗಳನ್ನ ಮೀಟ್ ಆಗುವಂಥದ್ದು. ಅವರ ರೊಟೀನ್ ಹೇಗಿರುತ್ತೆ, ನಿಮ್ಮ ರೊಟೀನ್ ಹೇಗಿರುತ್ತೆ? ಇವಾಗ ಏನಾದರೂ ಮೇಜರ್ ಚೇಂಜಸ್ ಇದೆಯಾ? ಚೇಂಜಸ್ ಏನು ನನಗೆ ಕಾಣಿಸ್ತಾ ಇಲ್ಲ. ಜವಾಬ್ದಾರಿ ಜಾಸ್ತಿ ಕಾಣ್ತಾ ಇದೆ. ಜವಾಬ್ದಾರಿಯ ನಡುವೆನ ನಡೀತಾ ಇದ್ದಾರೆ. ಯಾಕೆ ಶತ್ರುಗಳು ಅಷ್ಟೇ ಇದ್ದಾರೆ, ನಿಮಗೆ ಗೊತ್ತಿದೆ. ನಿಮಗೆ ಮಿತ್ರರು ಎಷ್ಟಿದ್ದಾರೋ, ಎಸ್ಪೆಷಲಿ ರಾಜಕಾರಣದಲ್ಲಿ ಈ ಧೀರರಿಗೆ ಶತ್ರುಗಳು ಜಾಸ್ತಿ ಅಂತೆ. ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ದೊಡ್ಡ ಪಾಳೆಯವೇ ಗೊತ್ತಿದ್ದು ಎದುರುಗಡೆ ಚೆನ್ನಾಗಿರ್ತಾರೆ. ಎದುರುಗಡೆ ಚೆನ್ನಾಗಿರೋರೆಲ್ಲ ಮಿತ್ರರು ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಎಲೆಕ್ಷನ್ಸ್ ಇದೆ, ರಾಜಕೀಯವೇ ನಿಮ್ಮ ಜೀವನ. ಅದಕ್ಕೆ ಯಾವ ರೀತಿನಲ್ಲಿ ತಯಾರಿ ಆಗ್ತಾ ಇದ್ರೆ? ನೋಡಿ, ಶತ್ರುಗಳಿದ್ರೆ ನಾವು ಎಚ್ಚೆತ್ತು ಕೆಲಸ ಮಾಡೋಕ್ಕಾಗದು. ಅಲರ್ಟ್ ಆಗಿರ್ತೀರಿ. ಓಕೆ, ಗೊತ್ತಾಯ್ತಲ್ಲ. ಶತ್ರುಗಳನ್ನ ಯಾವತ್ತೂ ಕೂಡ ನಾವು ಬೇಜಾರು ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಓಕೆ. ಶತ್ರುಗಳು, ಟೀಕೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇರಬೇಕು. ಮೋರ್ ಪವರ್ ಮೋರ್ ಎನಿಮಿ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದಾಗ. ನಿಜನಾ ಸುಳ್ಳ? ನಿಜ. ಸೊ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯ ನಡೆಯನ್ನು ಇಡ್ತೀವಿ. ಡಿ ಕೆ ಶಿವಕುಮಾರ್ ಅವ್ರ ಗಡ್ಡದ ಬಗ್ಗೆ ಪ್ರಶ್ನೆ ಕೇಳಲೇಬೇಕು ಅಂತ ಹೇಳಿ ನಮ್ಮ ಪ್ಯಾನಲ್ ಇಂದಾನು ರಿಕ್ವೆಸ್ಟ್ ಇದೆ ಸರ್. ಐನೋ ಬೇರೆ ಬೇರೆ ಮಾಧ್ಯಮದಲ್ಲಿ ಉತ್ತರ ಕೊಟ್ಟಿದ್ದೀರಿ, ಬಟ್ ಸ್ಟಿಲ್ ಅದೇನೋ ಇತ್ತಂತೆ ಹರಕೆ, ಸಿಎಂ ಆದ ತಕ್ಷಣ ಮತ್ತೆ ಕ್ಲೀನ್ ಶೇವ್ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇತ್ತಂತೆ. ಇಲ್ಲ, ಮಾಧ್ಯಮಗಳ ಹೇಳಿಕೆ. ಎಲ್ಲೂ ಕೂಡ ಶಿವಕುಮಾರ್ ಅವರು ನಾನು ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳಲಿಲ್ಲ. ಮನೆಯಲ್ಲಿ ಚೆನ್ನಾಗಿದೆ, ಹಂಗೆ ಇರಲಿ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣನೂ ಇರಲಿ ಇನ್ನೊಂದಷ್ಟು ದಿನ ಅಂತ ಹೇಳಿದ್ದಾನೆ. ಮೋರ್ ಎಲ್ಡರ್ಲಿ ಲುಕ್ ಇರುತ್ತೆ ಅಂತಾನ ಇರ್ಬೋದು, ತಾತ ಆಗಿದ್ದಾನಲ್ಲ. ಓಕೆ. ಈ ಜನ್ಸಿ ಲೀಡರ್ ಅಂತ ಹೇಳಿ ಅಥವಾ ಒಂದು ಜನರೇಷನ್ ಶಿಫ್ಟ್ ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಾಳಿಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿದ್ರು ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿದ್ರು ಸರ್. ಟು ಕನೆಕ್ಟ್ ವಿತ್ ಯೂತ್, ಯುವ ಜನರ ಜೊತೆಯಲ್ಲಿ ಹೆಚ್ಚಿಗೆ ಬೆಸಲಿಕ್ಕೆ, ಅವರ ಮನಸ್ಸನ್ನ ಗೆಲ್ಲಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಎಫರ್ಟ್ ಹಾಕಬೇಕಾ? ಬಟ್ ಯು ಥಿಂಕ್ ಈಗ ಆಲ್ರೆಡಿ ಯುವ ಪಡೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿದೆ ಅಂತ? ಯುವ ಪಡೆ ಇದೆ, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರ ಸಂಘಟನೆ ಆಗಬೇಕು. ಯುವಕರಿಗೆ ಶಕ್ತಿ ತುಂಬಬೇಕು. ಈ ದೇಶದ ಶಕ್ತಿ, ಈ ರಾಜ್ಯದ ಶಕ್ತಿ ಯುವಕರು. ಇದನ್ನ ಹೇಳಿದ ಪೂರ್ವಕವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಿದೆಯಲ್ಲ, ಏನು ಹೇಳೋಕೆ ಬಯಸ್ತೀರಿ? ಅದ್ರ ಬಗ್ಗೆ ಹೇಗೆ ನೋಡ್ತೀರಿ? ಅದು ರಾಜಕೀಯ ಪಕ್ಷ ಅಲ್ಲ, ಸತ್ಯಕ್ಕೆ ಸಂಘಟನೆ. ಕಾದ್ ನೋಡೋಣ. ಧನ್ಯವಾದಗಳು ಡಿ ಕೆ ಸುರೇಶ್ ಅವರ, ಇಲ್ಲಿ ತನಕ ಬಂದು ಇಷ್ಟೊಂದು ವಿಚಾರಗಳನ್ನು, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಇಷ್ಟೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ನಮಸ್ಕಾರ ವೀಕ್ಷಕರೇ. ಅನೇಕ ವಿಚಾರಗಳಿಗೆ ಅವರು ಕಾದ್ ನೋಡಿ ಅಂತ ಹೇಳಿದ್ರು, ಮತ್ತೆ ಕೆಲವೊಂದು ವಿಚಾರಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ರಾಜ್ಯದ ಜನ ಏನು ಬಯಸ್ತಾರೆ ಅಂತಂದರೆ
ಪಾಸ್ಟ್ ಇಸ್ ಪಾಸ್ಟ್ ಆಯಿತು. ನೀವು ಏನಿತ್ತು ರಾಜಕೀಯ ಇದು ಎಲ್ಲ ಸರಿ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ರಾಜ್ಯದ ಜನಕ್ಕೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬೇಕು, ರಾಜ್ಯದ ಜನಕ್ಕೆ ಒಂದು ಒಳ್ಳೆ ಪೊಲಿಟಿಕಲ್ ಪಾಲಿಸಿ ಬೇಕು. ಕರ್ನಾಟಕ ಚೆನ್ನಾಗಿ ಸಂಪದ್ಭರಿತವಾಗಿ ಇನ್ನಷ್ಟು ರಾಜಕೀಯವಾಗಿ ಸಮೃದ್ಧವಾಗಿ ಗಟ್ಟಿ ನೆಲವಾಗಿ ರೂಪುಗೊಳ್ಬೇಕು ಅನ್ನೋದಷ್ಟೇ ಜನಗಳ ಕಾಳಜಿ. ಅದನ್ನು ಪ್ರತಿನಿಧಿಸೋದು, ಅದಕ್ಕೆ ಬೇಕಾಗಿ ರಾಜಕಾರಣಿಗಳನ್ನು ಚುಚ್ಚೋದು, ಅವ್ರಿಗೆ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ. ಸೊ ಅಂಥ ಒಬ್ಬ ಒಳ್ಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗಲಿ, ಕರ್ನಾಟಕದ ಜನ ಇನ್ನಷ್ಟು ಅವ್ರನ್ನ ಇಷ್ಟಪಡುವಂಥ ಕೆಲಸಗಳನ್ನು ಅವರು ಮಾಡಲಿ, DK ಸುರೇಶ್ ಅವರು ಅದಕ್ಕೆ ಚೆನ್ನಾಗಿ ಸಾಥ್ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.